ಆದರೆ ಅವರು ಭೀಮ ಮತ್ತು ಧೃಷ್ಟದ್ಯುಮ್ನನ ಸಂಯೋಜಿತ ಶಕ್ತಿಗೆ ಸರಿಸಾಟಿಯಾಗಲಿಲ್ಲ. ಯುದ್ಧವು ಕೆರಳಿಸಿತು. ಬಾಣಗಳು ಮಿಡತೆಗಳ ಸಮೂಹದಂತೆ ಗಾಳಿಯಲ್ಲಿ ಹಾರುತ್ತಿದ್ದವು, ಉಬ್ಬರವಿಳಿತವು. ಅವರ ಪರವಾಗಿ ತಿರುಗುತ್ತಿದೆ ಎಂದು ತೋರುತ್ತಿದ್ದಂತೆ ದ್ರೋಣನು ದೃಶ್ಯದಲ್ಲಿ ಕಾಣಿಸಿಕೊಂಡನು. ಅವನ 3 ಉಗ್ರ ದಂಡಗಳು ದ್ರುಪದನ ದೇಹವನ್ನು ಚುಚ್ಚಿದವು. ಆದರೆ ವೃದ್ಧರಾಜನು ನೆಲಕ್ಕೆ ಬಿದ್ದಾಗಲೂ ಅವನ ಮಗ ಧೃಷ್ಟದ್ಯುಮ್ನನು ದೃಢವಾಗಿ ನಿಂತನು. ಅವನ ಗದೆಯು ಇನ್ನೂ ಏರುತ್ತಿತ್ತು ಮತ್ತು ಮಾರಣಾಂತಿಕ ನಿಖಳತೆಯಿಂದ ಬೀಳುತ್ತಿತ್ತು. ಕೌರವರ ಯೋಧರು ಧೃಷ್ಟದ್ಯುಮ್ನನು ಚಲಾಯಿಸಿದ್ದ ಪ್ರಮೋಹನ ಆಯುಧದಿಂದ ದಿಗ್ಭ್ರಮೆಗೊಂಡರು ಮತ್ತು ಯುದ್ಧವು ಉಲ್ಬಣಗೊಂಡಿತು. ಮತ್ತು ರಾಜ ದುರ್ಯೋಧನನ ಇಂದ್ರಿಯಗಳು ನಿಧಾನವಾಗಿ ಅವನ ಬಳಿಗೆ ಮರಳಿದವು. ಅವನು ಭೀಮನ ಹಿಂದಿನ ಹೊಡೆತಗಳ ಪರಿಣಾಮಗಳನ್ನು ಅಲುಗಾಡಿಸಿದನು ಮತ್ತು ಮತ್ತೊಮ್ಮೆ ತನ್ನ ಶಕ್ತಿಯನ್ನು ಆ ಪರಾಕ್ರಮಶಾಲಿ ಯೋಧನನ್ನು ಎದುರಿಸಲು ಕರೆದನು. ಅವನ ಪುತ್ರರು ತಮ್ಮ ದೃಢ ನಿಶ್ಚಯದಲ್ಲಿ ಒಗ್ಗೂಡಿ ಭೀಮಸೇನನ ವಿರುದ್ಧ ಅವನೊಂದಿಗೆ ಶೌರ್ಯದಿಂದ ಹೋರಾಡಿದರು. ಎಂದೆಂದಿಗೂ ಬಲಶಾಲಿಯಾಗಿದ್ದ ಭೀಮನು ತನ್ನ ರಥದ ಮೇಲೆ ಹಿಂತಿರುಗಿ ಹೋಗಿ ದುರ್ಯೋಧನನ ಪುತ್ರರ ಕಡೆಗೆ ಓಡಿದನು. ಆತನು ಚಿನ್ನದಿಂದ ಅಲಂಕರಿಸಿದ ಬಿಲ್ಲನ್ನು ಹಿಡಿದುಕೊಂಡನು. ಇದು ಅತ್ಯಂತ ಧೈರ್ಯಶಾಲಿ ವೈರಿಗಳನ್ನೂ ಸಹ ಸೋಲಿಸುವ ಸಾಮರ್ಥ್ಯವನ್ನು ಹೊಂದಿತ್ತು. ಕ್ಷಿಪ್ರ ನಿಖಳತೆಯಿಂದ ಆತನು ದುರ್ಯೋಧನನ ಪುತ್ರರ ಮೇಲೆ ಬಾಣದ ನಂತರ ಬಾಣವನ್ನು ಹಾರಿಸಿದನು. ಪ್ರತಿಯೊಬ್ಬರೂ ತಮ್ಮ ರಕ್ಷಾ ಕವಚದಲ್ಲಿ ತಮ್ಮ ಗುರುತನ್ನು ಕಂಡುಕೊಂಡರು. ಸ್ವತಃ ದುರ್ಯೋಧನನು ಗುರಿಯನ್ನಿಟ್ಟು ಭೀಮನಿಗೆ ನೇರವಾಗಿ ಹೊಡೆದ ಉದ್ದವಾದ ತೀಕ್ಷ್ಣವಾದ ದಂಡವನ್ನು ಹಾರಿಸಿದನು. ಪರಾಕ್ರಮಶಾಲಿ ಯೋಧನು ಎಡವಿದ್ದನು, ಆದರೆ ಬೀಳಲು ನಿರಾಕರಿಸಿದನು. ಅವನ ಕೋಪವು ಹಿಂದೆಂದಿಗಿಂತಲೂ ಹೆಚ್ಚು ಪ್ರಕಾಶಮಾನವಾಗಿ ಉರಿಯುತ್ತಿತ್ತು. ಅವನು ತನ್ನ ಸ್ವಂತ ಬಿಲ್ಲನ್ನು ಹಿಂದಕ್ಕೆ ಎಳೆದನು. ಅವನು ಹಿಂತಿರುಗಲು ಸಿದ್ಧವಾಗುತ್ತಿದ್ದಂತೆ ಒತ್ತಡದಿಂದ ತಂತಿಗಳು ಕುದಿಯುತ್ತಿದ್ದವು. ಅವನು ದುರ್ಯೋಧನನ ತೋಳುಗಳು ಮತ್ತು ಎದೆಯ ಮೇಲೆ 3 ಬಾಣಗಳನ್ನು ಹಾರಿಸಿದಾಗ ಅವನ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದವು. ಆದರೆ ಭೀಮನ ಪ್ರತಿದಾಳಿಯಿಂದ ಆಘಾತಕ್ಕೊಳಗಾಗಿದ್ದರೂ ದುರ್ಯೋಧನನು ಬೆಟ್ಟದಂತೆ ಅಚಲನಾಗಿ ನಿಂತನು. ಆದರೆ ಅವನ ಕಿರಿಯ ಸಹೋದರರು ಅಷ್ಟೊಂದು ಅದೃಷ್ಟಶಾಲಿಯಾಗಿರಲಿಲ್ಲ. ಅವರು ಯುದ್ಧವನ್ನು ನೋಡುತ್ತಿದ್ದರು. ಅವರ ಮುಖಗಳು ಭೀಮನನ್ನು ಭೀಕರ ಕೃತ್ಯಗಳಿಂದ ಪೀಡಿಸುವ ತಮ್ಮ ಹಿಂದಿನ ಯೋಜನೆಯನ್ನು ಕಾರ್ಯಗತಗೊಳಿಸಲು ದೃಢನಿಶ್ಚಯದಲ್ಲಿದ್ದವು. ಅವರು ತನ್ನ ಕಡೆಗೆ ಧಾವಿಸುತ್ತಿದ್ದಂತೆ ಭೀಮನು ಆನೆಯೊಂದನ್ನು ಯುದ್ಧಕ್ಕೆ ಓಡಿಸುತ್ತಾ ಮುಂದೆ ಓಡಿದನು. ಅವನ ಕೋಪ ಮತ್ತು ಶಕ್ತಿಯು ಅವನ ವಿಜಯದ ಬಯಕೆಯಿಂದ ಉತ್ತೇಜಿಸಲ್ಪಟ್ಟಿತು. ಅವನು ಚಿತ್ರಸೇನನನ್ನು ಉದ್ದವಾದ ಬಾಣದಿಂದ ಹೊಡೆದನು. ಅದು ಅದರ ಗುರುತು ಕಂಡಿತು. ನಂತರ ವೇಗವಾಗಿ ನಿಖರವಾಗಿ ಅವನು ದುರ್ಯೋಧನನ ಇತರ ಪುತ್ರರನ್ನು ಹೊಡೆದನು. ಪ್ರತಿಯೊಬ್ಬರೂ ದೇವರಿಂದ ಹೊಡೆದಂತೆ ನೆಲಕ್ಕೆ ಬಿದ್ದರು. ತಮ್ಮಧ್ಯೆ ರಾಜ ಯುಧಿಷ್ಠಿರನು ತನ್ನ ರಥದಿಂದ ಯುದ್ಧವನ್ನು ನೋಡುತ್ತಿದ್ದನು. ಭೀಮಸೇನನನ್ನು ಹಿಂಬಾಲಿಸಲು ಅವನು ಅಭಿಮನ್ಯು ಮತ್ತು ಇತರರು ಸೇರಿದಂತೆ ತನ್ನ 12 ಪ್ರಬಲ ಯೋಧರನ್ನು ಎಚ್ಚರಿಕೆಯಿಂದ ಕಳುಹಿಸಿದನು. ಈ ಧೈರ್ಯಶಾಲಿ ಸೈನಿಕರು ದುರ್ಯೋಧನನ ಪುತ್ರರ ಕಡೆಗೆ ಧಾವಿಸಿದರು. ಅವರ ರಕ್ಷಾಕವಚವು ಸೂರ್ಯನಂತೆ ಹೊಳೆಯುತ್ತಿತ್ತು, ಅಥವಾ ಅದರ ಎಲ್ಲ ವೈಭವದಲ್ಲಿ ಬೆಂಕಿಯಂತೆ ಹೊಳೆಯುತ್ತಿತ್ತು. ಅವರು ಸಮೀಪಿಸುತ್ತಿದ್ದಂತೆ ದುರ್ಯೋಧನನ ಪುತ್ರರು ಅವರು ಬರುತ್ತಿದ್ದನ್ನು ಕಂಡರು ಮತ್ತು ಭೀಮನ ವಿರುದ್ಧದ ಹೋರಾಟವನ್ನು ತ್ಯಜಿಸಿದರು. ಅವರು ಈ ಹೊಸ ಬೆದರಿಕೆಯನ್ನು ಎದುರಿಸಲು ಉತ್ಸುಕರಾಗಿ ತಮ್ಮ ರಥಗಳನ್ನು ತಿರುಗಿಸಿದರು. ಆದರೆ ಕುಂತಿಯ ಪುತ್ರರು ಅವರನ್ನು ಅಷ್ಟು ಸುಲಭವಾಗಿ ತಪ್ಪಿಸಿಕೊಳ್ಳಲು ಬಿಡಲಿಲ್ಲ. ದುರ್ಯೋಧನನ ಪುತ್ರರು ಯುದ್ಧದಿಂದ ಓಡಿಹೋಗುವುದನ್ನು ಅವರು ದುಃಖ ಮತ್ತು ದೃಢನಿಶ್ಚಯದ ಮಿಶ್ರಣದಿಂದ ನೋಡಿದರು. ಆ ದೃಶ್ಯವು ಅವ್ಯವಸ್ಥೆ ಮತ್ತು ಗೊಂದಲದ ದೃಶ್ಯವಾಗಿತ್ತು. ಯೋಧರು ರಕ್ಷಣೆ ನಡೆಸುತ್ತಿದ್ದರು ಮತ್ತು ಗಾಳಿಯಲ್ಲಿ ಬಾಣಗಳು ಹಾರುತ್ತಿದ್ದವು. ಆದರೆ ಈ ಎಲ್ಲ ಗಲಭೆಗಳ ನಡುವೆಯೂ
ಭೀಮನು ತನ್ನ ಬಿಲ್ಲು ಇನ್ನೂ ಕೈಯಲ್ಲಿ ಇಟ್ಟುಕೊಂಡು ಮುಂದೆ ಏನಿದೆಯೋ ಅದನ್ನು ಎದುರಿಸಲು ಸಿದ್ಧನಾಗಿ ಎತ್ತರವಾಗಿ ನಿಂತನು. ಸೂರ್ಯನು ಯುದ್ಧಭೂಮಿಯಲ್ಲಿ ಅಪ್ಪಳಿಸಿದಾಗ ಭೀಮನು ತನ್ನ ಪಕ್ಕದಲ್ಲಿದ್ದ ಅಭಿಮನ್ಯು ಯುದ್ಧಕ್ಕೆ ಇಳಿದನು. ದುರ್ಯೋಧನನ ನೇತೃತ್ವದಲ್ಲಿ ಕೌರವ ಸೇನೆಯು ಆ ಯುವ ಯೋಧನ ಕೌಶಲ್ಯ ಮತ್ತು ಶೌರ್ಯವು ಅವರನ್ನು ದಿಗ್ಭ್ರಮೆಗೊಳಿಸಿದ್ದನ್ನು ವಿಸ್ಮಯದಿಂದ ನೋಡಿತು. ಪ್ರತಿ ಕ್ಷಣ ಕಳೆದಂತೆ ಅಭಿಮನ್ಯುವಿನ ಪರಾಕ್ರಮವು ಬೆಳೆಯಿತು. ಶತ್ರು ಸೈನಿಕರನ್ನು ಸುಲಭವಾಗಿ ಸೋಲಿಸುವಾಗ ಅವನ ಬಾಣಗಳು ವೇಗವಾಗಿ ಮತ್ತು ನೇರವಾಗಿ ಹಾರುತ್ತಿದ್ದವು. ಅವನನ್ನು ಎದುರಿಸಿದವರಲ್ಲಿ ಪರಾಕ್ರಮಶಾಲಿ ಕಾರ್ಪಯೋಧನಾದ ವಿಕರ್ಣನೂ ಇದ್ದನು. ಅವನ ಕುದುರೆಗಳು ಅಭಿಮನ್ಯುವಿನ ಹಠಾತ್ತಾದ ದಾಳಿಯಿಂದ ಕೊಲ್ಲಲ್ಪಟ್ಟವು. ವಿಕರ್ಣನು ಚಿತ್ರಸೇನನ ಹೊಳೆಯುವ ರಥದ ಮೇಲೆ ಹಾರಿದಾಗ ಅಭಿಮನ್ಯುವಿನ ಬಾಣಗಳು ಅವರ ಮೇಲೆ ಸುರಿದವು. 25 ಸಣ್ಣ ದಂಡೆಗಳೊಂದಿಗೆ ವಿಕರ್ಣನನ್ನು ಚುಚ್ಚಿದವು. ಆದರೂ ಯೋಧನು ದೃಢವಾಗಿ ನಿಂತನು. ಅವನ ಸಂಕಲ್ಪವು ಮೇರು ಪರ್ವತದಂತೆ ಅಲುಗಾಡಲಿಲ್ಲ. ತನ್ಮಧ್ಯೆ ದುರ್ಜಯ ಮತ್ತು ವಿಕರ್ಣರು ಒಗ್ಗೂಡಿ ಅಭಿಮನ್ಯುವಿನ ಮೇಲೆ ದಾಳಿ ಮಾಡಿದರು. ಅವರ ಕಬ್ಬಿಣದ ತುದಿಗಳ ಬಾಣಗಳು ಅವನ ರಕ್ಷಾಕವಚವನ್ನು ಆಳವಾಗಿ ಕಚ್ಚಿದವು. ಆದರೆ ಅಭಿಮನ್ಯು ಹಿಂಜರಿಯಲಿಲ್ಲ. ಅವನ ದೇಹವು ಅಪಾಯದ ಎದುರಿನಲ್ಲಿ ಅವನ ಅಚಲವಾದ ಧೈರ್ಯಕ್ಕೆ ಸಾಕ್ಷಿಯಾಗಿದೆ. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ದುಶ್ಯಾಸನನು 5 ಕೇಕೆಯ ಸಹೋದರರೊಂದಿಗೆ ಘರ್ಷಣೆ ಮಾಡಿದನು. ಅವರ ಕತ್ತಿಗಳು ಸೂರ್ಯನ ಬೆಳಕಿನಲ್ಲಿ ಮಿನುಗುತ್ತಿದ್ದವು. ಅವರು ತಮ್ಮ ಎಲ್ಲಾ ಶಕ್ತಿಯಿಂದ ಹೋರಾಡಿದರು. ದ್ರೌಪದಿಯ ಪುತ್ರರು ಅವರ ಕೋಪ ಮತ್ತು ಕೋಪದಿಂದ ದುರ್ಯೋಧನನ ದಾಳಿಯನ್ನು ಪಟ್ಟುಬಿಡದ ಉಗ್ರತೆಯಿಂದ ಪ್ರತಿರೋಧಿಸಿದರು. ಪ್ರತಿಯೊಬ್ಬರೂ ತಮ್ಮ ಶತ್ರುಗಳನ್ನು 3 ವೇಗದ ಬಾಣಗಳಿಂದ ಚುಚ್ಚಿದರು. ಅದು ನೋಡುತ್ತಿದ್ದವರ ಬೆನ್ನೆಲುಬುಗಳನ್ನು ಕಂಪಿಸುವಂತೆ ಮಾಡಿತು. ಆದರೂ ದುರ್ಯೋಧನನು ತನ್ನ ಶತ್ರುಗಳ ಮೇಲೆ ದಾಳಿ ಮಾಡಲು ತನ್ನ ಸ್ವಂತ ಬಾಣಗಳನ್ನು ಗಾಳಿಯಲ್ಲಿ ಕತ್ತರಿಸಿಕೊಳ್ಳುತ್ತಲೇ ಇದ್ದರೂ ಹೋರಾಟವು ತೀವ್ರಗೊಳ್ಳುತ್ತಿದ್ದಂತೆ ಯುದ್ಧಭೂಮಿಯಲ್ಲಿ ಚಂಡಮಾರುತದಂತೆ ತನ್ನ ಉಪಸ್ಥಿತಿಯನ್ನು ಹೊಂದಿದ್ದ ಭೀಷ್ಮನು ಯುದ್ಧಭೂಮಿಯನ್ನು ಪ್ರವೇಶಿಸಿದನು. ಪ್ರತಿ ಹೊಡೆತದಿಂದ ಅವನು ಪಾಂಡವ ಸೈನ್ಯದ ಹೃದಯಗಳಲ್ಲಿ ಭಯವನ್ನು ಉಂಟುಮಾಡಿದನು. ಅವರು ತನ್ನ ನೇತೃತ್ವದಲ್ಲಿ ಕೇವಲ ಜಾನುವಾರುಗಳಂತೆಯೇ ಅವರನ್ನು ಹಿಮ್ಮೆಟ್ಟಿಸಿದರು. ಗಾಂಧೀವನ ತ್ವಂಗ ಶಬ್ದವು ಗಾಳಿಯಲ್ಲಿ ಪ್ರತಿಧ್ವನಿಸಿತು. ಇದು ಯುದ್ಧದ ಬಲ ಪಾರ್ಶ್ವದಲ್ಲಿ ಅರ್ಜುನನ ಆಗಮನವನ್ನು ಸೂಚಿಸುತ್ತದೆ. ಆ ಮೈದಾನವು ಸಾವು ಮತ್ತು ವಿನಾಶದಿಂದ ಜೀವಂತವಾಗುತ್ತಿರುವಂತೆ ಕಾಣುತ್ತಿತ್ತು. ಅವ್ಯವಸ್ಥೆಯ ನಡುವೆ ಸಾವಿರಾರು ತಲೆಯಿಲ್ಲದ ಕಾಂಡಗಳು ನೇರವಾಗಿ ನಿಂತಿದ್ದವು. ಆದರೆ ನೆಲವು ರಕ್ತದಿಂದ ಕೆಂಪಾಗಿತ್ತು. ಅದರ ನೀರು ಕೆಂಪು ಬಣ್ಣಕ್ಕೆ ತಿರುಗಿತ್ತು. ಆನೆಗಳು ಒಂದು ಕಾಲದಲ್ಲಿ ಹೆಮ್ಮೆ ಮತ್ತು ಭವ್ಯವಾದವು, ಈಗ ನಿಶ್ಚಲವಾಗಿದ್ದವು. ಅವರ ದೇಹಗಳು ತಮ್ಮ ಬಿದ್ದ ಒಡನಾಡಿಗಳ ಜೀವನಾಡಿನಿಂದ ಸ್ನಾರ ಮಾಡುತ್ತಿದ್ದವು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ 2 ಸೇನೆಗಳ ಕೆಚ್ಚೆದೆಯ ಯೋಧರು ಹೋರಾಡಿದರು. ಪ್ರತಿಯೊಬ್ಬರೂ ಎಲ್ಲಕ್ಕಿಂತ ಹೆಚ್ಚಾಗಿ ವೈಭವ ಮತ್ತು ವಿಜಯವನ್ನು ಬಯಸಿದರು. ಅವರು ಪರಸ್ಪರ ಘರ್ಷಣೆ ಮಾಡುವಾಗ ಅವರ ಕೂಗುಗಳು ಗಾಳಿಯನ್ನು ತುಂಬಿದವು. ಅವರ ರಕ್ಷಾಕವಚಗಳು ಹಾನಿಗೊಳಗಾದವು ಮತ್ತು ಮುರಿದವು. ಅವರ ದೇಹಗಳು ನಿರಂತರ ದಾಳಿಯಿಂದ ಗಾಯಗೊಂಡವು. ಆದರೂ 2 ಕಡೆಯವರು ವಿಜಯಶಾಲಿಯಾಗಿ ಹೊರಹೊಮ್ಮುವ ದೃಢ ನಿಶ್ಚಯದಲ್ಲಿ ಅಲುಗಾಡಲಿಲ್ಲ. ಅವರ ಇಚ್ಛೆಗಳು ಪರ್ವತಗಳಂತೆ ಮುರಿಯಲಿಲ್ಲ. ಉಕ್ಕಿನ ಮತ್ತು ರಕ್ತದ ಈ ಕೋಲಾಹಲದಲ್ಲಿ ಅಭಿಮನ್ಯು ಎತ್ತರವಾಗಿ ನಿಂತನು. ಅವನ ಆತ್ಮವು ಅಚಲವಾಗಿದ್ದು ಅವನು ಅಗಾಧವಾದ ಪ್ರತಿಕೂಲತೆಗಳ ವಿರುದ್ಧ ಹೋರಾಡಿದನು. ಅವನ ಹೆಸರು ಇತಿಹಾಸದಲ್ಲಿ ಅತ್ಯಂತ ಧೈರ್ಯಶಾಲಿಗಳಲ್ಲಿ ಒಬ್ಬನಾಗಿ ಉಳಿಯುತ್ತದೆ. ಸೂರ್ಯನು ಆಕಾಶದಲ್ಲಿ ಕೆಳಗಿಳಿದು ಯುದ್ಧಭೂಮಿಯ ಮೇಲೆ ರಾಜ ದುರ್ಯೋಧನನಂತೆ ಕೆಂಪು ಬಣ್ಣವನ್ನು ಬೀಸಿದನು. ಯುದ್ಧದ ಬಯಕೆಯಿಂದ ಉತ್ತೇಜಿಸಲ್ಪಟ್ಟನು. ಭೀಮನ ಕಡೆಗೆ ಧಾವಿಸಿದನು. 2 ಯೋಧರು
ಘರ್ಷಣೆ ಮಾಡುವಾಗ ಗಾಳಿಯು ಉದ್ವಿಗ್ನತೆಯಿಂದ ಕೂಡಿತ್ತು. ಪರಸ್ಪರರ ಬಗೆಗಿನ ಅವರ ದ್ವೇಷವು ಸ್ಪಷ್ಟವಾಗಿತ್ತು. ದುರ್ಯೋಧನನು ತನ್ನನ್ನು ಸಮೀಪಿಸುತ್ತಿರುವುದನ್ನು ನೋಡಿದಾಗ ಭೀಮನ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದವು. ಲೆಕ್ಕದ ಸಮಯವು ಕೊನೆಗೂ ಬಂದಿದೆ ಎಂದು ವಿಷದಿಂದ ತೊಟ್ಟ ಅವನ ಧ್ವನಿಯೂ ಘೋಷಿಸಿತು. ಈಗ ಈ ಯುದ್ಧವನ್ನು ಬಿಟ್ಟು ನಿನ್ನ ಪ್ರಾಣವನ್ನು ಉಳಿಸು, ಏಕೆಂದರೆ ನಾನು ಇಷ್ಟು ವರ್ಷಗಳ ಕಾಲ ನಿನ್ನನ್ನು ಕೊಲ್ಲಲು ಬಯಸಿದ್ದೇನೆ. ಭೀಮನ ಮಾತುಗಳು ದುರ್ಯೋಧನನು ಅರಣ್ಯದಲ್ಲಿ ವನವಾಸದಲ್ಲಿದ್ದಾಗ ಅವರ ಮೇಲೆ ಬೀರಿದ ನೋವು ಮತ್ತು ಯಾತನೆಗಳಿಂದ ತುಂಬಿದವು. ಅವನು ಮಾತನಾಡುತ್ತಿರುವಾಗ ಭೀಮನ ಕೈಗಳು ವೇಗವಾಗಿ ಚಲಿಸಿದವು. ಅವನು ಗುರಿಯನ್ನು ತೆಗೆದುಕೊಳ್ಳುವಾಗ ಅವನ ಬಿಲ್ಲಿನ ತಂತಿಯನ್ನು ಬಿಗಿಯಾಗಿ ಎಳೆದವು. ಅವನ ಖಡ್ಗದಿಂದ 32 ಬಾಣಗಳು ಹೊರಬಂದವು. ಪ್ರತಿಯೊಂದು ಹೊಳೆಯುವ ಧೂಮಕೇತುವಿನಂತೆ ದುರ್ಯೋಧನನ ಕಡೆಗೆ ಹರಿದವು. ರಾಜನ ರಥಕ್ಕೆ 2 ಬಾರಿ ಹೊಡೆದು ಅವನ ಕುದುರೆಗಳನ್ನು ನೆಲಕ್ಕೆ ಉರುಳಿಸಲಾಯಿತು. ಅವುಗಳ ದೇಹಗಳು ಮರಣಾನಂತರ ಕಣ್ಮರೆಯಾದವು. ಸ್ವತಃ ದುರ್ಯೋಧನನು 2 ಬಾಣಗಳಿಂದ ಚುಚ್ಚಲ್ಪಟ್ಟನು. ಅದು ಅವನ ಸುತ್ತಲೂ ಮಿಂಚಿನ ಬಲೆಗಳಂತೆ ನೃತ್ಯ ಮಾಡುವಂತೆ ತೋರುತ್ತಿತ್ತು. ಭೀಮನ ಗುರಿಯು ನಿಜವಾಗಿತ್ತು ಮತ್ತು ಪ್ರತಿ ಹೊಡೆತದೊಂದಿಗೆ ದುರ್ಯೋಧನನು ತನ್ನ ದೇಹದ ಮೂಲಕ ಹರಿಯುವ ನೋವನ್ನು ಅನುಭವಿಸಿದನು. ಅವನ ಛತ್ರಿ ಮತ್ತು ಮಟ್ಟವನ್ನು ಕತ್ತರಿಸಲಾಯಿತು. ಇದು ಅವನನ್ನು ಒಡ್ಡಿತು ಮತ್ತು ದುರ್ಬಲಗೊಳಿಸಿತು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಸುಭದ್ರನ ಮಗನಾದ ಅಭಿಮನ್ಯು ತನ್ನ ಬಿಲ್ಲು ಹಾಡುತ್ತಾ ಕೌರವ ಯೋಧರ ಮೇಲೆ ಬಾಣಗಳ ಆಲಿಕಲ್ಲುಗಳನ್ನು ಹಾರಿಸಿದನು. ವಿಕರ್ಣನಿಗೆ 4 ಅಗಲವಾದ ತಲೆಯ ದಂಡೆಗಳು ಹೊಡೆದವು. ಪ್ರತಿಯೊಂದೂ ಹಾವಿನ ಕೊಂಬಿನಂತೆ ತನ್ನ ರಕ್ಷಾಕವಚವನ್ನು ಚುಚ್ಚಿದ್ದವು. ಅವನ ಧ್ವಜವು ನೆಲಕ್ಕೆ ಬಿದ್ದಿತು ಮತ್ತು ಅದರೊಂದಿಗೆ ಅವನ ರಥ ಮತ್ತು ಕುದುರೆಗಳು. ಭೀಮನನ್ನು ಕೊಲ್ಲಲು ದೃಢನಿಶ್ಚಯ ಮಾಡಿದ ಜಯದ್ರಥನು ಆತನನ್ನು 1000 ಕಾರುಗಳಿಂದ ಸುತ್ತುವರಿದನು. ಆದರೆ ಅಭಿಮನ್ಯು ದೃಢವಾಗಿ ನಿಂತನು. ಶತ್ರು ಪಡೆಗಳ ಮೇಲೆ ಬಾಣದ ನಂತರ ಬಾಣವನ್ನು ಹಾರಿಸಿದನು. ಕೇಕಯರು ಮತ್ತು ದ್ರೌಪದಿಯ ಪುತ್ರರು ಯುದ್ಧದಲ್ಲಿ ಸೇರಿಕೊಂಡರು. ಅವರ ಬಾಣಗಳು ಮಳೆಯಂತೆ ಕೌರವ ಯೋಧರ ಕಡೆಗೆ ಹಾರುತ್ತಿದ್ದವು. ಯುದ್ಧವು ತನ್ನ ಉತ್ತುಂಗವನ್ನು ತಲುಪುತ್ತಿದ್ದಂತೆ ದುಮುಖನು ಶ್ರುತಕರ್ಮನೊಂದಿಗೆ ಘರ್ಷಣೆ ಮಾಡಿದನು. ಅವರು ಹೊಡೆತಗಳನ್ನು ವಿನಿಮಯ ಮಾಡಿಕೊಳ್ಳುವಾಗ ಅವರ ಬಿಲ್ಲುಗಳು ಹಾಡುತ್ತಿದ್ದವು. ಸೂತಸೋಮನು ತನ್ನ ಒಡನಾಡಿಗಳನ್ನು ಬೆಂಬಲಿಸಲು ಧಾವಿಸುತ್ತಿದ್ದಾಗ ಅವನ ಕಾರು ಮಸುಕಾಗಿತ್ತು. 2 ಸೈನ್ಯಗಳು ಘರ್ಷಣೆ ಮಾಡುವಾಗ ಉಕ್ಕಿನ ಘರ್ಷಣೆ ಮತ್ತು ಅಕ್ರದ ವಾಸನೆಯಿಂದ ಗಾಳಿಯು ತುಂಬಿತ್ತು. ಈ ಅವ್ಯವಸ್ಥೆಯ ನಡುವೆಯೂ ತನ್ನ ಬಿಲ್ಲುಗಳಿಂದ ಜಯತ್ಸೇನನ ಮೇಲೆ ಬಾಣವನ್ನು ಹಾರಿಸುತ್ತಿದ್ದ ಸೈತಾನಿಕನು ಎತ್ತರವಾಗಿ ನಿಂತನು. ದುಷ್ಕರ್ಣನು ಯುದ್ಧದಲ್ಲಿ ಸೇರಿಕೊಂಡನು. ಸೈತಾನಿಕನ ಬಿಲ್ಲು ಮತ್ತು ಬಾಣವನ್ನು ಕತ್ತರಿಸಿದನು. ಆದರೆ ಯುವ ಯೋಧನು ಶರಣಾಗಲು ನಿರಾಕರಿಸಿದನು. ಕೈಯಲ್ಲಿ ಹೊಸ ಬಿಲ್ಲನ್ನು ಹಿಡಿದುಕೊಂಡು ಅವನು ದುಷ್ಕರ್ಣನ ಮೇಲೆ ಬಾಣಗಳ ಆಲಿಕಲ್ಲುಗಳನ್ನು ಹಾರಿಸಿದನು. ಪ್ರತಿಯೊಂದು ನಿಜವಾಗಿ ಹೊಡೆದವು. ಹೋರಾಟವು ಉಲ್ಬಣಗೊಳ್ಳುತ್ತಿದ್ದಂತೆ 5 ಕೇಕಯ್ಯರ ಸಹೋದರರು ಸೈತಾನಿಕನನ್ನು ಸುತ್ತುವರೆದರು. ಅವರ ಬಾಣಗಳು ಚಂಡಮಾರುತದಂತೆ ಅವನ ಕಡೆಗೆ ಹಾರುತ್ತಿದ್ದವು. ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿ ಹತ್ಯಾಖಂಡದ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ಪಾಂಡವರು ಮತ್ತು ಕೌರವರು ಅವರ ರಕ್ಷಾಕವಚಗಳು ಹಾನಿಗೊಳಗಾದವು ಮತ್ತು ರಕ್ತಸಿಕ್ತವಾಗಿದ್ದವು. ವಿಶ್ರಾಂತಿ ಪಡೆಯಲು ಮತ್ತು ಮತ್ತೆ ಒಗ್ಗೂಡಲು ತಮ್ಮ ಶಿಬಿರಗಳಿಗೆ ಹಿಮ್ಮೆಟ್ಟಿದರು. ಆದರೆ ಅವರು ಪರಸ್ಪರರ ಶೌರ್ಯವನ್ನು ಹೊಗಳುತ್ತಿದ್ದಾಗ ಅವರ ಕಣ್ಣುಗಳು ಯುದ್ಧಕ್ಕೆ ಮರಳಲು ತೀವ್ರವಾದ ದೃಢ ನಿಶ್ಚಯದಿಂದ ಹೊಳೆಯುತ್ತಿದ್ದುವು. ದುಃಖದಿಂದ ತನ್ನ ಮುಖವನ್ನು ತಿರುಗಿಸಿದ ದುರ್ಯೋಧನನು
ತನ್ನ ಅಜ್ಜ ಮತ್ತು ಕೌರವರ ಶ್ರೇಷ್ಠ ಯೋಧನಾದ ಭೀಷ್ಮನ ಬಳಿಗೆ ಹೋದನು. ಅವನ ಮಗನ ಕಣ್ಣುಗಳು ಮುಳುಗಿದವು, ಅವನ ಚರ್ಮವು ಮುಸುಕಾಗಿತ್ತು ಮತ್ತು ಅವನು ಮಾತನಾಡುವಾಗ ಅವನ ಧ್ವನಿಯು ನಡುಗಿತು. ನಮ್ಮ ಪಡೆಗಳು ಅಸಾಧಾರಣವಾಗಿವೆ, ಆದರೆ ಆ ಪಾಂಡವ ಯೋಧರು ನಮ್ಮ ಸಾಲುಗಳನ್ನು ಚಂಡಮಾರುತದ ಗಾಳಿಯಂತೆ ಚುಚ್ಚಿದರು. ಅವರು ನಮ್ಮ ಜನರನ್ನು ಸುಲಭವಾಗಿ ಕೊಂದು ಹಾಕಿದ್ದಾರೆ. ಅವರ ಎಚ್ಚರದಲ್ಲಿ ನಮ್ಮನ್ನು ಹಿಮ್ಮೆಟ್ಟಿಸಿದ್ದಾರೆ. ಅವನು ತನ್ನ ಎದೆಯನ್ನು ಭಾವೋದ್ರೇಕದಿಂದ ಕೂಗುತ್ತಾ ನಿಲ್ಲಿಸಿದನು. ನಾನೂ ಸಹ ಭೀಮನ ಬಾಣಗಳಿಂದ ಹೊಡೆದಿದ್ದೇನೆ ಮತ್ತು ಒಂದು ಕ್ಷಣ ನಾನು ಎಲ್ಲಾ ವಿವೇಕವನ್ನು ಕಳೆದುಕೊಂಡೆ. ಭೀಷ್ಮನ ಕಣ್ಣುಗಳು ಸಹಾನುಭೂತಿಯಿಂದ ತುಂಬಿದವು. ಅವನ ಧ್ವನಿಯು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ದುರ್ಯೋಧನನ ನಡುಗಿದ ನರಗಳನ್ನು ಶಾಂತಗೊಳಿಸಿತು. ನನ್ನ ರಾಜಕುಮಾರನೇ, ನಾನು ನಿನ್ನನ್ನು ಮೋಸಗೊಳಿಸುವುದಿಲ್ಲ ಎಂದು ಅವನು ಹೇಳಿದನು. ಅವನ ತುಟಿಗಳ ಮೇಲೆ ಆಡುತ್ತಿರುವ ನಗುವಿನ ಸುಳಿವು ಪಾಂಡವರು ನಿಜವಾಗಿಯೂ ಪ್ರಬಲ ಎದುರಾಳಿಗಳು. ಅವರ ಸೈನ್ಯವು ವಿಶಾಲವಾಗಿದೆ ಮತ್ತು ಉಗ್ರವಾಗಿದೆ, ದೇಶದಾದ್ಯಂತದ ಪ್ರಬಲ ಯೋಧರು. ಆದರೆ ನಾನು ಈ ಯುದ್ಧದಲ್ಲಿ ದುರ್ಬಲನಾಗುವುದಿಲ್ಲ. ನಿಮಗಾಗಿ ನಾನು ಎಲ್ಲವನ್ನೂ ಅಪಾಯಕ್ಕೆ ದೂಡುತ್ತೆ. ನನ್ನ ಸ್ವಂತ ಜೀವವನ್ನೂ ಸಹ. ಭೀಷ್ಮನ ಮಾತುಗಳನ್ನು ಕೇಳುವಾಗ ದುರ್ಯೋಧನನ ಕಣ್ಣುಗಳು ಭರವಸೆಯಿಂದ ಹೊಳೆಯುತ್ತಿದ್ದವು. ಅವನ ಆತಂಕವು ಕಣ್ಣರೆಯಾಯಿತು, ಹೊಸ ಆತ್ಮವಿಶ್ವಾಸದಿಂದ ಬದಲಾಯಿತು. ನಾನು ನಿನ್ನೊಂದಿಗೆ ಹೋರಾಡುತ್ತೇನೆ ಎಂದು ಅವನು ಘೋಷಿಸಿದನು. ಅವನ ಧ್ವನಿಯು ಶಿಬಿರದಾದ್ಯಂತ ಮೊಳಗಿತು. ಒಟ್ಟಾಗಿ ನಾವು ಈ ಪಾಂಡವರನ್ನು ಸೋಲಿಸಿ ವಿಜಯವನ್ನು ಸಾಧಿಸುತ್ತೇವೆ. ಭೀಷ್ಮನು ಆಕ್ರಮಣವನ್ನು ಮುನ್ನಡೆಸಿದಾಗ ಕೌರವರ ಸೈನ್ಯವು ಅಲುಗಾಡಲು ಪ್ರಾರಂಭಿಸಿತು. ಅವರು ಯುದ್ಧಭೂಮಿಯತ್ತ ಸಾಗುತ್ತಿರುವಾಗ ಅವರ ಧ್ವಜಗಳು ಗಾಳಿಯಲ್ಲಿ ಬೀಸುತ್ತಿದ್ದವು. ಆನೆಗಳು, ಕುದುರೆಗಳು, ಪಾದಚಾರಿ ಸೈನಿಕರು ಮತ್ತು ರಥಗಳು ಯೋಧರ ವಿಶಾಲವಾದ ಸಮುದ್ರವನ್ನು ರೂಪಿಸಿದವು. ಅವರ ರಕ್ಷಾಕವಚವು ಸ್ಪಷ್ಟವಾದ ರಾತ್ರಿಯಲ್ಲಿ ನಕ್ಷತ್ರಗಳಂತೆ ಮಿನುಗುತ್ತಿತ್ತು. ಗಾಳಿಯು, ಡ್ರಮ್ಗಳ ಗುಡುಗು, ಉಕ್ಕಿನ ಮೇಲೆ ಉಕ್ಕಿನ ಘರ್ಷಣೆ ಮತ್ತು ಯುದ್ಧದ ಗಟ್ಟಿಯಾದ ಯೋಧರ ಕೂಗುಗಳಿಂದ ತುಂಬಿತ್ತು. ಸೈನ್ಯಗಳು ಘರ್ಷಣೆ ಮಾಡುವಾಗ ಕುದುರೆಗಳು ಮತ್ತು ಆನೆಗಳ ಪಾದಗಳಿಂದ ಒದೆಯಲ್ಪಟ್ಟ ಧೂಳು ಕೆಂಪು ಕಂದು ಬಣ್ಣದ ಮಬ್ಬನ್ನು ಸೃಷ್ಟಿಸಿತು. ಅದು ಸೂರ್ಯನ ಕಿರಣಗಳನ್ನು ಮರೆಮಾಡಿತು. ಯಾನರ್ಗಳು ಯುದ್ಧದ ಮೇಲೆ ಎತ್ತರಕ್ಕೆ ಅಲೆದಾಡಿದವು. ಅವುಗಳ ಬಣ್ಣಗಳು ಆಕಾಶದಲ್ಲಿ ಮಿಂಚಿನಂತೆ ಮಿನುಗುತ್ತಿದ್ದವು. ಘರ್ಷಣೆ, ಉಕ್ಕಿನ ಶಬ್ದವು ಗಾಳಿಯಲ್ಲಿ ಪ್ರತಿಧ್ವನಿಸಿತು. ಡ್ರಮ್ಗಳ ಗರ್ಜನೆಯೊಂದಿಗೆ ಬೆರೆತು ಯುದ್ಧದ ಕೋಲಾಹಲವನ್ನು ಸೃಷ್ಟಿಸಿತು. ಯುದ್ಧಭೂಮಿಯು ಬಣ್ಣ ಮತ್ತು ಶಕ್ತಿಯಿಂದ ಹೊತ್ತಿ ಉರಿಯುತ್ತಿತ್ತು. ಸಂಘರ್ಷದಿಂದ ವಾಸ್ತವದ ಬಟ್ಟೆಯೇ ಛಿದ್ರವಾಗಿದೆ ಎಂಬಂತೆ ಎರಡೂ ಕಡೆಯ ಯೋಧರು ಹೋರಾಡಿದರು. ಅವರ ಮುಖಗಳು ತೀವ್ರ ದೃಢ ನಿಶ್ಚಯದಿಂದ ಕೂಡಿದ್ದವು. ಅವರ ಹೃದಯಗಳು ವಿಜಯದ ಬಯಕೆಯಿಂದ ಉರಿಯುತ್ತಿದ್ದವು. ಉಕ್ಕು ಮತ್ತು ರಕ್ತದ ಈ ಕೋಲಾಹಲದಲ್ಲಿ ಕೇವಲ ಒಂದು ಫಲಿತಾಂಶವು ಖಚಿತವಾಗಿತ್ತು. ಕೇವಲ ಒಂದು ಕಡೆಯವರು ಮಾತ್ರ ನಿಂತಿರುವವರೆಗೂ ಯುದ್ಧವು ಉಗ್ರವಾಗಿ ಮುಂದುವರಿಯುತ್ತದೆ. ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿ ಧೃತರಾಷ್ಟ್ರರ ಸೈನ್ಯದ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಲೇ ಇದ್ದನು. ರಾಜ ಧೃತರಾಷ್ಟ್ರನ ಮಗನಾದ ದುರ್ಯೋಧನನು ತನ್ನ ರಥದ ಮೇಲೆ ಕುಳಿತು ತನ್ನ ರಕ್ಷಾಕವಚದಲ್ಲಿ ಹೊಳೆಯುತ್ತಿದ್ದನು ಮತ್ತು ಇಂದ್ರ ದೇವರಂತೆ ಎಲ್ಲವನ್ನೂ ನೋಡುತ್ತಿದ್ದನು. ಬುದ್ಧಿವಂತ ವೃದ್ಧ ಋಷಿ ಸಂಜಯನು ಅವನ ಮುಂದೆ ನಿಂತನು. ಅವನ ಕಣ್ಣುಗಳು ಆಳವಾದ ಕಾಳಜಿಯಿಂದ ತುಂಬಿದ್ದವು. ನನ್ನ ಒಡೆಯನೇ, ನಾನು ನಿನಗೆ ಹೇಳಲೇಬೇಕು, ನಿನ್ನ ಸೈನ್ಯವು ಬಲಶಾಲಿಯಾಗಿದೆ, ಆದರೆ ಅದು ಪಾಂಡವರಿಗೆ ಸರಿಸಮಾನವಾಗಿಲ್ಲ. ಅವರ ಬದಿಯಲ್ಲಿ ವಾಸುದೇವನಿದ್ದಾನೆ ಮತ್ತು
ಅವರು ಸ್ವತಃ ಇಂದ್ರನಷ್ಟೇ ಯುದ್ಧದಲ್ಲಿ ಪರಿಣತರಾಗಿದ್ದಾರೆ. ನನ್ನ ರಾಜನೇ, ನಾನು ನಮ್ಮ ಸುರಕ್ಷತೆಯ ಬಗ್ಗೆ ಹೆದರುತ್ತೇನೆಂದು ಯೋಧನನು ಸಂಜಯನ ಮಾತುಗಳನ್ನು ಅಪಹಾಸ್ಯ ಮಾಡಿದನು. ಆದರೆ ತನ್ನ ತಂದೆಯ ಮಾತುಗಳು ನಿಜವೆಂದು ಆತನಿಗೆ ಆಳವಾಗಿ ತಿಳಿದಿತ್ತು. ಅವನು ಪಾಂಡವರ ಶ್ರೇಷ್ಠ ಯೋಧ ಅರ್ಜುನನ ಪರಾಕ್ರಮವನ್ನು ಕಂಡಿದ್ದರು ಮತ್ತು ಅವರನ್ನು ಸುಲಭವಾಗಿ ಸೋಲಿಸಲಾಗುವುದಿಲ್ಲ ಎಂದು ಆತನಿಗೆ ತಿಳಿದಿತ್ತು. ಸಂಜಯ್ ತನ್ನ ಧ್ವನಿಯಲ್ಲಿ ತುತ್ತು ಪ್ರಜ್ಞೆ ತುಂಬಿಕೊಂಡು ಮಾತನಾಡುವುದನ್ನು ಮುಂದುವರೆಸಿದನು. ನನ್ನ ರಾಜನೇ, ನಿನಗೆ ಯಾವುದು ಅತ್ಯುತ್ತಮವಾದುದು ಎಂಬುದನ್ನು ನಾನು ಯಾವಾಗಲೂ ಹೇಳುತ್ತೇನೆ ಎಂದು ನಾನು ನಿನಗೆ ಮೊದಲೇ ಹೇಳಿದ್ದೇನೆ. ಮತ್ತು ಈಗ ನಿನಗೆ ಯಾವುದು ಅತ್ಯುತ್ತಮವಾದುದು ಎಂದರೆ ಯುದ್ಧಕ್ಕೆ ಸಿದ್ಧವಾಗುವುದು. ಪಾಂಡವರು ಬರುತ್ತಿದ್ದಾರೆ ಮತ್ತು ಅವರು ಸುಲಭವಾಗಿ ಸೋಲುವುದಿಲ್ಲದು. ಯೋಧನನು ತಲೆಯಾಡಿಸಿದನು. ಅವನ ಮುಖವು ದೃಢ ನಿಶ್ಚಯದಿಂದ ಕೂಡಿತ್ತು. ಸಂಜಯನು ಅವನಿಗೆ ಯಾವುದೇ ಗಾಯವನ್ನು ಗುಣಪಡಿಸಬಲ್ಲ ಶಕ್ತಿಯುತವಾದ ಗಿಡಮೂಲಿಕೆಯನ್ನು ಹೊಂದಿರುವ ಒಂದು ಸಣ್ಣ ಚೀಲವನ್ನು ಕೊಟ್ಟನು. ನನ್ನ ರಾಜನೇ, ಇದನ್ನು ತೆಗೆದುಕೊಳ್ಳಿ ಎಂದು ಹೇಳಿದನು. ಇದು ಶೀಘ್ರದಲ್ಲೇ ಉಪಯೋಗಕ್ಕೆ ಬರಬಹುದು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಾಗ ಧೃತರಾಷ್ಟ್ರರ ಮೊಮ್ಮಗನಾದ ಭೀಷ್ಮನು ಯುದ್ಧಕ್ಕೆ ಸಿದ್ಧನಾಗಲು ಪ್ರಾರಂಭಿಸಿದನು. ಅವನು ಒಬ್ಬ ವೃದ್ಧನಾಗಿದ್ದನು, ಆದರೆ ಅವನ ಆತ್ಮವು ಇನ್ನೂ ಪ್ರಬಲವಾಗಿತ್ತು ಮತ್ತು ಅವನು ಪಾಂಡವರ ವಿರುದ್ಧ ಆಕ್ರಮಣವನ್ನು ಮುನ್ನಡೆಸಬೇಕಾಗುತ್ತದೆ ಎಂದು ಅವನಿಗೆ ತಿಳಿದಿತ್ತು. ದೊಡ್ಡ ಗರ್ಜನೆಯೊಂದಿಗೆ ಧೃತರಾಷ್ಟ್ರರ ಸೈನ್ಯವು ಮುಂದೆ ಸಾಗಿತು. ಅವರ ರಥಗಳು ಯುದ್ಧ ಭೂಮಿಯಾದ್ಯಂತ ಗುಡುಗು ಸಿಡಿಸಿದವು. ಭೀಷ್ಮನು ದಾರಿಯನ್ನು ಮುನ್ನಡೆಸಿದನು. ಅವನ ರಕ್ಷಾಕವಚವು ಮಸುಕಾಗುವ ಬೆಳಕಿನಲ್ಲಿ ಹೊಳೆಯುತ್ತಿತ್ತು. ಸೈನ್ಯವು ಸಾವಿರಾರು ಯೋಧರು ಮತ್ತು ಆನೆಗಳ ಮಧ್ಯದಲ್ಲಿ ಭವ್ಯವಾದ ರಚನೆಯಲ್ಲಿ ಸಜ್ಜುಗೊಂಡಿತ್ತು. ಅವರು ಪಾಂಡವರ ಸಾಲುಗಳನ್ನು ಸಮೀಪಿಸುತ್ತಿದ್ದಂತೆ ಎರಡು ಸೈನ್ಯಗಳು ಉಕ್ಕಿನ ಮೇಲೆ ಉಕ್ಕಿನ ಕಿವುಡುತನದ ಗರ್ಜನೆಯಲ್ಲಿ ಘರ್ಷಣೆ ನಡೆಸಿದವು. ಅವರೆಲ್ಲರಲ್ಲಿ ಶ್ರೇಷ್ಠ ಯೋಧನಾದ ಅರ್ಜುನನು ತನ್ನ ರಥದ ಮೇಲೆ ಎತ್ತರವಾಗಿ ನಿಂತನು. ತನ್ನ ಬಿಲ್ಲು ಹಾಡುತ್ತಾ ಬಾಣದ ನಂತರ ಬಾಣವನ್ನು ಹೊಡೆದನೆರಡು ಕಡೆಯವರು ಒಂದು ಇಂಚು ಕೂಡ ಬಿಡದೆ ಯುದ್ಧವು ಗಂಟೆಗಳ ಕಾಲ ನಡೆಯಿತು. ಆದರೆ ನಿಧಾನವಾಗಿ ಪಾಂಡವರು ನೆಲವನ್ನು ಗಳಿಸಲು ಪ್ರಾರಂಭಿಸಿದರು. ಭೀಷ್ಮನು ಶೌರ್ಯದಿಂದ ಹೋರಾಡಿದನು, ಆದರೆ ಅರ್ಜುನನ ಬಾಣಗಳ ಅಲೆಯನ್ನು ತಡೆಯಲು ಅವನಿಗೂ ಸಾಧ್ಯವಾಗಲಿಲ್ಲ. ಒಂದೊಂದಾಗಿ ಧೃತರಾಷ್ಟ್ರರ ಯೋಧರು ಬಿದ್ದರು. ಅವರ ರಕ್ಷಾಕವಚಗಳು ಛಿದ್ರಗೊಂಡವು ಮತ್ತು ಅವರ ದೇಹಗಳು ಮುರಿದು ಬಿದ್ದವು. ಸೂರ್ಯನು ಆಕಾಶದಲ್ಲಿ ಮೇಲೇರುತ್ತಿದ್ದಂತೆ ಯುದ್ಧವು ತನ್ನ ಪರಾಕಾಷ್ಠೆಯನ್ನು ತಲುಪಿತು. ಅರ್ಜುನನು ತನ್ನ ರಥದ ಮೇಲೆ ಎತ್ತರವಾಗಿ ನಿಂತನು. ಅವನ ಬಿಲ್ಲು ಪ್ರತಿ ಹೊಡೆತದೊಂದಿಗೆ ಹಾಡುತ್ತಿತ್ತು. ಯುದ್ಧವು ಉಲ್ಬಣಗೊಳ್ಳತೊಡಗಿತು. ಸುಶರ್ಮನು ಹೋರಾಡುವುದನ್ನು ನಿಲ್ಲಿಸಿದನು ಮತ್ತು ಅರ್ಜುನನ ಪಟ್ಟು ಹಿಡಿದ ಪರಾಕ್ರಮದಿಂದ ಕುರು ಯೋಧರು ಸೋಲಿಸಲ್ಪಟ್ಟರು. ಪಾರ್ಥನ ಸಾಟಿಯಿಲ್ಲದ ಕೌಶಲ್ಯಕ್ಕೆ ಸಾಕ್ಷಿಯಾದ ದುರ್ಯೋಧನನ ಸಮುದ್ರದಂತಹ ಸೈನ್ಯವು ಭಯದಿಂದ ನಡುಗಲು ಪ್ರಾರಂಭಿಸಿತ್ತು. ರಾಜ ದುರ್ಯೋಧನನು ತನ್ನ ಶತ್ರುವಿನ ಅಶೇಯತೆಯನ್ನು ನೋಡಿ ತನ್ನ ಸೈನ್ಯವನ್ನು ಒಟ್ಟುಗೂಡಿಸಿ ಪಾಂಡವರ ವಿರುದ್ಧ ಹೋರಾಡಲು ದೃಢನಿಶ್ಚಯವುಳ್ಳ ನಮ್ಮ ಮೊಮ್ಮಗ ಭೀಷ್ಮನನ್ನು ರಕ್ಷಿಸೋಣ ಎಂದು ಅವರನ್ನು ಉದ್ದೇಶಿಸಿ ಭಾಷಣ ಮಾಡಿದನು. ಶಾಂತನುವಿನ ಮಗನಾದ ಭೀಷ್ಮನನು ತನ್ನ ಭವ್ಯವಾದ ರಥದ ಮೇಲೆ, ಅದರ ಬಿಳಿ ಕುದುರೆಗಳ ಮೇಲೆ ಮತ್ತು ಉಕಕೋತಿಗಳನ್ನು ಹೊತ್ತಿರುವ ಮಾನದಂಡದ ಮೇಲೆ ಅರ್ಜುನನ ಕಡೆಗೆ ಧಾವಿಸಿದನು. ಅವನು ಸಮೀಪಿಸುತ್ತಿದ್ದಂತೆ ಎದುರಾಳಿ ಸೈನ್ಯವು ಧನಂಜಯನ ಕಿರೀಟದಿಂದ ಅಲಂಕರಿಸಲ್ಪಟ್ಟ ಆಕೃತಿಯನ್ನು ನೋಡಿತು ಮತ್ತು ಅವರ ಧ್ವನಿಗಳು ಭಯದ ಕೋಲಾಹಲದಿಂದ ಮೇಲೇರಿದವು. ಕೈಯಲ್ಲಿ ನಿಯಂತ್ರಣವನ್ನು ಹೊಂದಿದ್ದ ಕೃಷ್ಣನು ಮಧ್ಯಾಹ್ನದ ಸೂರ್ಯನಂತೆ ಹೊಳೆಯುತ್ತಿದ್ದನು. ಆದರೆ ಅರ್ಜುನನ ಪ್ರಕಾಶಮಾನವಾದ ರಥವು ಪಾರಮಾರ್ಥಿಕ ಬೆಳಕಿನಿಂದ ಮಿನುಗುತ್ತಿರುವಂತೆ ತೋರುತ್ತಿತ್ತು. ಎರಡೂ ಕಡೆಯ ಯೋಧರು ಭಯದಿಂದ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು.
ಅವರ ಕಣ್ಣುಗಳು ಭೀಷ್ಮನ ಚುಚ್ಚುವ ನೋಟವನ್ನು ಅಥವಾ ಧನಂಜಯನ ಪ್ರಕಾಶಮಾನವಾದ ಉಪಸ್ಥಿತಿಯನ್ನು ಎದುರಿಸಲು ಸಾಧ್ಯವಾಗಲಿಲ್ಲ. ಏತಮಧ್ಯೆ ಭಾರದ್ವಾಜನ ಮಗನು ಮತ್ಸ್ಯ ರಾಜನನ್ನು ರೆಕ್ಕೆಗಳ ಬಾಣಗಳಿಂದ ಚುಚ್ಚಿದನು. ಅವನ ಮೊಟ್ಟ ಮತ್ತು ಬಿಲ್ಲನ್ನು ಕತ್ತರಿಸಿದನು. ದೊಡ್ಡ ವಿಭಾಗದ ಸೇನಾಧಿಪತಿಯಾಗಿದ್ದ ವಿರಾಟನು ಮತ್ತೊಂದು ಬಿಲ್ಲನ್ನು ಎತ್ತಿಕೊಂಡು ಯುದ್ಧದಲ್ಲಿ ದ್ರೋಣನನ್ನು ಎದುರಿಸಲು ಸಿದ್ಧನಾದನು. ಆ ಮಹಾನ್ ಬ್ರಾಹ್ಮಣ ಯೋಧನು ವಿರಾಟನ ಕೃತ್ಯಗಳಿಂದ ಕೋಪಗೊಂಡನು ಮತ್ತು ಅವನ ಕುದುರೆಗಳನ್ನು 8 ನೇರವಾದ ದಂಡೆಗಳಿಂದ ಹೊಡೆದನು. ಯುದ್ಧವು ತೀವ್ರಗೊಳ್ಳುತ್ತಿದ್ದಂತೆ ದ್ರೋಣನು ವಿರಾಟನ ರಥವನ್ನು ಒಂದು ಬಾಣದಿಂದ ಮತ್ತು ನಂತರ ಅವನ ರಥವನ್ನೇ ಚುಚ್ಚಿದನು. ಪರಾಕ್ರಮಶಾಲಿ ಕಾರ್ಪ್ರಿಯೋಧನಾದ ಸಿಕಂದಿನ್ ಆ ಭೀಕರ ಯುದ್ಧದಲ್ಲಿ ದ್ರೋಣನ ಮಗನೊಂದಿಗೆ ಘರ್ಷಣೆ ನಡೆಸಿದನು. ಇಬ್ಬರು ಯೋಧರು ಹೊಡೆತಗಳನ್ನು ವಿನಿಮಯ ಮಾಡಿಕೊಂಡರು. ಅವರು ಹೋರಾಡುತ್ತಿರುವಾಗ ಅವರ ಬಾಣಗಳು ಗಾಳಿಯಲ್ಲಿ ವೇಗವಾಗಿ ಹಾರುತ್ತಿದ್ದವು. ಸಿಕಂದಿನ ದಾಳಿಯಿಂದ ಕೋಪಗೊಂಡ ಅಶ್ವತ್ಥಾಮನ್ ತನ್ನ ರಥ ಮತ್ತು ಸ್ಕ್ಯಾಂಡರ್ಡ್ ಅನ್ನು ಉರುಳಿಸಿ ಅವುಗಳನ್ನು ಅಸಂಖ್ಯಾತ ದಂಡೆಗಳಿಂದ ಮುಚ್ಚಿದನು. ಸಿಕಂದಿನ್ ತನ್ನ ಕಾರಿನಿಂದ ಕೈಯಲ್ಲಿ ಕತ್ತಿಯೊಂದಿಗೆ ಕೆಳಗಿಳಿದು ಗಿಡುಗದಂತೆ ಮೈದಾನಕ್ಕೆ ಹಾರಿದನು. ತನ್ನ ಕಡೆಗೆ ಬರುತ್ತಿದ್ದ ಬಾಣಗಳ ಬಿರುಗಾಳಿಯನ್ನು ಅವನು ಕತ್ತರಿಸಿದನು. ಆದರೆ ಅಶ್ವತ್ಥಾಮನ್ ಅಂತಿಮವಾಗಿ ತನ್ನ ಗುರಾಣಿ ಮತ್ತು ಕತ್ತಿಯನ್ನು ಚುಚ್ಚುವಲ್ಲಿ ಯಶಸ್ವಿಯಾದನು. ಸಿಕಂದಿನ್ ಮುರಿದ ಬ್ಲೇಡ್ ಅನ್ನು ಅಶ್ವತ್ಥಾಮನ್ ಮೇಲೆ ಎಸೆದನು. ಅವನು ತನ್ನ ತೋಳುಗಳ ಚುರುಕುತನವನ್ನು ಮಧ್ಯ ಗಾಳಿಯಲ್ಲಿ ಕತ್ತರಿಸುವ ಮೂಲಕ ತೋರಿಸಿದನು. ನಂತರ ಅಶ್ವತ್ಥಾಮನ್ ಹಲವಾರು ಕಬ್ಬಿಣದ ಬಾಣಗಳಿಂದ ಸಿಕಂದಿನನ್ನು ಚುಚ್ಚಿದನು. ಇದರಿಂದಾಗಿ ಆತ ತೀವ್ರವಾಗಿ ಬಾಧಿತನಾದನು. ಮಧುವಿನ ಜನಾಂಗದ ಉನ್ನತ ಆತ್ಮದ ವಂಶಸ್ಥನಾದ ಸಾತ್ಯಕಿ ಘಟನಾ ಸ್ಥಳಕ್ಕೆ ಆಗಮಿಸಿ ರಾಕ್ಷಸರ ರಾಜಕುಮಾರನಾದ ಆಲಂಬುಷನೊಂದಿಗೆ ಘರ್ಷಣೆ ಮಾಡಿದನು. ಇಬ್ಬರು ಯೋಧರು ಹೊಡೆತಗಳನ್ನು ವಿನಿಮಯ ಮಾಡಿಕೊಂಡಾಗ ಅವರ ಬಾಣಗಳು ಗಾಳಿಯಲ್ಲಿ ವೇಗವಾಗಿ ಹಾರುತ್ತಿದ್ದರಿಂದ ಯುದ್ಧವು ತೀವ್ರಗೊಂಡಿತ್ತು. ಸಾತ್ಯಕಿಯು ಅಂತಿಮವಾಗಿ ಐಂದ್ರ ಆಯುಧವನ್ನು ಪ್ರಯೋಗಿಸಿದನು. ಅದು ಆಲಂಬುಷನ ಭ್ರಮೆಯನ್ನು ಸೇವಿಸಿ ಅವನನ್ನು ಆವರಿಸಿತು. ಕುರುಸರ ರಾಜ ಧೃತರಾಷ್ಟ್ರನು ತನ್ನ ಮುಂದಿರುವ ಹತ್ಯಾಕಾಂಡವನ್ನು ನೋಡುತ್ತಿರುವಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿದನು. ಅವನು ತನ್ನ ಸಾರಥಿಯಾದ ಸಂಜಯನ ಕಡೆಗೆ ತಿರುಗಿ, ನನ್ನ ಯೋಧರು ಮತ್ತು ಪಾಂಡವರ ನಡುವೆ ನೀವು ಮಾತನಾಡುವುದನ್ನು ನಾನು ಕೇಳುವ ಏಕೈಕ ಯುದ್ಧಗಳು ಹಲವು ಮತ್ತು ಅದ್ಭುತವಾಗಿವೆ. ಆದರೂ ಯುದ್ಧದಲ್ಲಿ ಹರ್ಷಚಿತ್ತದಿಂದ ಇರುವ ನನ್ನ ಯಾರ ಬಗ್ಗೆಯೂ ನೀವು ಮಾತನಾಡುವುದಿಲ್ಲ ಎಂದು ಕೇಳಿದನು. ಸಂಜಯನು ತನ್ನ ಕಣ್ಣುಗಳಲ್ಲಿ ದುಃಖದ ಸೂಚನೆಯೊಂದಿಗೆ ಅವನನ್ನು ನೋಡಿದನು ಮತ್ತು ಉತ್ತರಿಸಿದನು, ಓ ರಾಜನೇ, ನಿನ್ನ ಜನರು ತಮ್ಮ ಶಕ್ತಿ ಮತ್ತು ಧೈರ್ಯಕ್ಕೆ ಅನುಗುಣವಾಗಿ ಶ್ರಮಿಸುತ್ತಾರೆ. ಆದರೆ ಅವರು ಪಾಂಡುವಿನ ಪುತ್ರರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರ ಶೌರ್ಯವು ವ್ಯರ್ಥವಾಗುತ್ತದೆ. ಅವರು ಸೋಲುವುದು ಅವರ ತಪ್ಪಲ್ಲ. ಸಂಜಯ್ ಮಾತನಾಡುತ್ತಿದ್ದಂತೆಯೇ ಯುದ್ಧವು ತೀವ್ರಗೊಂಡಿತು. ಅವಂತಿಯ ಇಬ್ಬರು ರಾಜಕುಮಾರರು, ಆ ಮಹಾನ್ ಬಿಲ್ಲುಗಾರರು, ವಿಪರೀತ ಸಾಮರ್ಥ್ಯವನ್ನು ಹೊಂದಿದ್ದರು. ಇರಾವತ್ನನ್ನು ನೋಡಿದರು ಮತ್ತು ಅವನ ವಿರುದ್ಧ ಮುನ್ನಡೆದರು. ಅವರ ನಡುವಿನ ಯುದ್ಧವು ತೀವ್ರವಾಗಿತ್ತು. ಕೂದಲು ಕೊನೆಯಲ್ಲಿ ನಿಲ್ಲುವಂತೆ ಮಾಡಿತು. ಕೋಪದಿಂದ ಉತ್ಸುಕನಾಗಿದ್ದ ಇರಾವತ್ ಶೀಘ್ರವಾಗಿ ಅನೇಕ ಚೂಪಾದ ಮತ್ತು ನೇರವಾದ ದಂಡಗಳಿಂದ ಇಬ್ಬರು ಸಹೋದರರನ್ನು ಚುಚ್ಚಿದನು. ಆದರೆ ಅವರು ಎಲ್ಲ ರೀತಿಯ ಯುದ್ಧಗಳನ್ನು ತಿಳಿದಿದ್ದರು. ಪ್ರತಿಯಾಗಿ ಅವನನ್ನು ಚುಚ್ಚಿದಳೆರಡೂ ಕಡೆಯವರು 1 ಇಂಚು ಕೂಡ ಬಿಡದೆ ಹೋರಾಟ ಮುಂದುವರಿಯಿತು. ನಂತರ ಇರಾವತ್ ಅನುವಿಂದನ 4 ಕುದುರೆಗಳನ್ನು 4 ವೇಗದ ದಂಡೆಗಳೊಂದಿಗೆ ಯಮ ನಿವಾಸಕ್ಕೆ ಕಳುಹಿಸಿದನು. 1-2 ತೀಕ್ಷ್ಣವಾದ ಅಗಲವಾದ ತಲೆಯ ದಂಡೆಗಳೊಂದಿಗೆ
ಅವನು ಅನುವಿಂದನ ಬಿಲ್ಲು ಮತ್ತು ಗುಣಮಟ್ಟವನ್ನು ಕತ್ತರಿಸಿದನು. ಈ ಸಾಧನೆಯು ಅತ್ಯಂತ ಅದ್ಭುತವೆಂದು ತೋರುತ್ತದೆ, ಆದರೆ ಸಂಜಯನು ಇದು ಘಟನೆಗಳ ನೈಸರ್ಗಿಕ ಕ್ರಮ ಎಂದು ಗಮನಿಸಿದನು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ರಾಕ್ಷಸ ರಾಜಕುಮಾರನಾದ ಹಿಡಿಮನ ಪರಾಕ್ರಮಶಾಲಿ ಮಗನು ಪ್ರಾಗ್ಜ್ಯೋತಿಷರ ದೊರೆ ಭಗದತ್ತನ ವಿರುದ್ಧ ಧಾವಿಸಿದನು. ಇಬ್ಬರು ಯೋಧರು ತೀವ್ರವಾಗಿ ಘರ್ಷಣೆ ನಡೆಸಿದರು. ಯಾರೊಬ್ಬರೂ ಮೇಲುಗೈ ಸಾಧಿಸಲಿಲ್ಲ. ಆದರೆ ನಂತರ ಆ ಪರಾಕ್ರಮಶಾಲಿ ಯೋಧರಾದ ಘಟೋತ್ಕಚನು ಮೇರುವಿನ ಎದೆಯ ಮೇಲೆ ಮಳೆ ಸುರಿಸುವ ಮೋಡಗಳಂತೆ ಭಗದತ್ತನನ್ನು ತನ್ನ ಬಾಣಗಳಿಂದ ಮುಚ್ಚಿದನು. ಆದಾಗ್ಯೂ ಭಗದತ್ತನು ಸುಲಭವಾಗಿ ಸೋಲಲಿಲ್ಲ. ಅವನು ಘಟೋತ್ಕಚನ ಮೇಲೆ 14 ಈಟಿಗಳನ್ನು ಎಸೆದನು, ಆದರೆ ಅವೆಲ್ಲವನ್ನೂ ರಾಕ್ಷಸನ ಚೂಪಾದ ದಂಡೆಗಳು ಕಡಿದು ಹಾಕಿದವು. ನಂತರ ಭಗದತ್ತನು ಘಟೋತ್ಕಚನನ್ನು 70 ದಂಡೆಗಳಿಂದ ಚುಚ್ಚಿದನು. ಪ್ರತಿಯೊಂದೂ ಶಕ್ತಿಯುತವಾದ ಗುಡುಗು ಬಲೆಯನ್ನು ಹೊರುತ್ತಿತ್ತು. ಆದರೆ ಪ್ರಬಲ ಶಸ್ತ್ರಸಜ್ಜಿತ ರಾಕ್ಷಸನು ಅಲುಗಾಡಲಿಲ್ಲ. ಮಧ್ಯೆ ಮದ್ರಾಸ್ನ ರಾಜನು ತನ್ನ ಸಹೋದರಿಯ ಮಕ್ಕಳಾದ ಅವಳಿ ಮಕ್ಕಳೊಂದಿಗೆ ಯುದ್ಧದಲ್ಲಿ ತೊಡಗಿದನು. ಅವನು ಬಾಣಗಳ ಮೋಡಗಳಿಂದ ಅವರನ್ನು ಮುಳುಗಿಸಿದನು. ಆದರೆ ಸಹದೇವನು ದಿನವನ್ನು ನಿರ್ಮಿಸಿದವರನ್ನು ಮೋಡಗಳಂತೆ ಬಾಣಗಳಿಂದ ಆವರಿಸಿಬಿಟ್ಟನು. ಅವಳಿ ಸಹೋದರರು ತಮ್ಮ ಚಿಕ್ಕಪ್ಪನ ವಿರುದ್ಧ ಧೈರ್ಯದಿಂದ ಹೋರಾಡುತ್ತಿರುವಾಗ ತಮ್ಮ ತಾಯಿಯ ಬಗ್ಗೆ ಬಹಳ ಸಂತೋಷಪಟ್ಟರು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಆ ಯುದ್ಧದಲ್ಲಿ ಪರಿಣಾಮಕಾರಿಯಾಗಿ ಹೊಡೆದ ಆ ಪ್ರಬಲ ಯೋಧ ಸಾಲ್ಯ 4 ಅತ್ಯುತ್ತಮ ದಂಡೆಗಳೊಂದಿಗೆ ಯುದ್ಧಕ್ಕೆ ಕಳುಹಿಸಿದಳು. ಸೂರ್ಯನು ಆಕಾಶದಲ್ಲಿ ತನ್ನ ಉತ್ತುಂಗವನ್ನು ತಲುಪಿದ್ದಾಗ ಧರ್ಮದ ಮಗನಾದ ರಾಜ ಯುಧಿಷ್ಠಿರನು ತನ್ನ ಕುದುರೆಗಳನ್ನು ಮುಂದಕ್ಕೆ ಓಡಿಸಿದನು. ಆತನಿಗೆ ಒಬ್ಬ ಪರಾಕ್ರಮಶಾಲಿ ಯೋಧನಾದ ಶ್ರುತಯುಷನು ಕಾಣಿಸಿದನು ಮತ್ತು 9 ವೇಗದ ಬಾಣಗಳಿಂದ ಅವನನ್ನು ನಿಖರವಾಗಿ ಹೊಡೆದನು. ಆದರೆ ಶ್ರುತಯುಷನು ಸುಲಭವಾಗಿ ಸೋಲುವವನಲ್ಲ. ಅವನು ಯುಧಿಷ್ಠಿರನ ಮೇಲೆ 7 ಬಾಣಗಳನ್ನು ಹಾರಿಸುವ ಮೂಲಕ ಪ್ರತಿದಾಳಿ ಮಾಡಿದರು. ಅದು ಅವನ ರಕ್ಷಾಕವಚದ ಮೂಲಕ ಭೇದಿಸಿ ಅವನ ದೇಹದೊಳಗಿನ ಪ್ರಮುಖ ಶಕ್ತಿಯನ್ನು ಕುಡಿಯುತ್ತಿತ್ತು. ಯುಧಿಷ್ಠಿರನ ಕೋಪವು ಒಂದು ಯುಗದ ಕೊನೆಯಲ್ಲಿ ಉರಿಯುತ್ತಿರುವ ಬೆಂಕಿಯಂತೆ ಭುಗಿಲೆದ್ದಿತು. ಅದರ ಮಾರ್ಗದಲ್ಲಿದ್ದ ಎಲ್ಲರನ್ನೂ ಸೇವಿಸಿತು. ಬ್ರಹ್ಮಾಂಡವು ಪ್ರಕ್ಷುಬ್ಧವಾಗುತ್ತಿದ್ದಂತೆ ದೇವರುಗಳು, ಗಾಂಧರ್ವರು ಮತ್ತು ರಾಕ್ಷಸರು ಭಯದಿಂದ ನಡುಗಿದರು. ಋಷಿಗಳು ಮತ್ತು ಆಕಾಶವಾಸಿಗಳು ಸಹ ಜಗತ್ತಿಗೆ ಶಾಂತಿ ಪುನಃ ಸ್ಥಾಪಿಸಬೇಕೆಂದು ಪ್ರಾರ್ಥಿಸಿದರು. ಅವನ ಕೋಪದಿಂದ ಪ್ರಚೋದಿಸಲ್ಪಟ್ಟ ಯುಧಿಷ್ಠಿರನ ಅಭಿವ್ಯಕ್ತಿ ಯುಗದ ಕೊನೆಯಲ್ಲಿ ಉದಯಿಸುವ ಸೂರ್ಯನಂತೆ ಉಗ್ರವಾಯಿತು. ಚಕಿತನ ಗೌತಮ ಮತ್ತು ಕಾರಕರ್ಷ ಸೇರಿದಂತೆ ಅವನ ಯೋಧರು ಅವನೊಂದಿಗೆ ಶೌರ್ಯದಿಂದ ಹೋರಾಡಿದರು. ಆದಾಗ್ಯೂ ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಶ್ರುತಯುಷ್ ಅಂತಿಮವಾಗಿ ಯುಧಿಷ್ಠಿರನ ಬಾಣಗಳಿಂದ ಸೋಲಿಸಲ್ಪಟ್ಟ ನಂತರ ರಾಜನು ತನ್ನ ಗಮನವನ್ನು ದುರ್ಯೋಧನನ ಉಳಿದ ಸೈನ್ಯದ ಕಡೆಗೆ ತಿರುಗಿಸಿದನು. ಸತ್ವತ ಜನಾಂಗದ ನುರಿತ ಯೋಧನಾದ ಚೇಕಿತನು ಧೈರ್ಯದಿಂದ ಹೋರಾಡಿದನು. ಆದರೆ ಅಂತಿಮವಾಗಿ ಕೃಪೆಯ ತೀಕ್ಷ್ಣವಾದ ಬಾಣದಿಂದ ಅವರನ್ನು ಕತ್ತರಿಸಲಾಯಿತು. ಚೇಕಿತಾನನು ತನ್ನ ಗದೆಯನ್ನು ಎಳೆದು ಗೌತಮನಿಗೆ ಹೊಡೆದನು. ಆದರೆ ಗೌತಮನು ಸಾವಿರಾರು ಬಾಣಗಳಿಂದ ಎದುರಿಸಿ ಗದೆಯ ವೇಗವನ್ನು ತಡೆದ. ಯುದ್ಧವು ತೀವ್ರಗೊಳ್ಳುತ್ತಿದ್ದಂತೆ ಚೇಕಿತನ ಮತ್ತು ಗೌತಮ ಇಬ್ಬರೂ ತಮ್ಮ ಪ್ರಯತ್ನಗಳಿಂದ ದಣಿದು ನೆಲಕ್ಕೆ ಬಿದ್ದರು. ಕಾರಾಕರ್ಷ ಮತ್ತು ಶಕುನಿ ಅವರ ಸಹಾಯಕ್ಕೆ ಧಾವಿಸಿ ಸೈನ್ಯದ ಸಂಪೂರ್ಣ ದೃಷ್ಟಿಯಲ್ಲಿ ಅವರನ್ನು ತಮ್ಮ ರಥಗಳ ಮೇಲೆ ಎತ್ತಿದರು. ಏತನ್ಮಧ್ಯೆ ಪ್ರಬಲ ಯೋಧನಾದ ದೃಷ್ಟಕೇತು ಸೋಮದತ್ತನ ಮಗನೊಂದಿಗೆ ಘರ್ಷಣೆ ನಡೆಸಿದನು. ಸೋಮದತ್ತನು 90 ಚೂಪಾದ ಬಾಣಗಳಿಂದ ಚುಚ್ಚಲ್ಪಟ್ಟನು. ಆದರೆ ಮಧ್ಯಾಹ್ನ ಸೂರ್ಯನಂತೆ ಹೊಳೆಯುತ್ತಲೇ ಇದ್ದನು. ಪುರುಷರವರು ಅಂತಿಮವಾಗಿ ದುಷ್ಟಕೇತುವಿನ ರಥ
ಮತ್ತು ಕುದುರೆಗಳನ್ನು ಕಿತ್ತುಕೊಂಡು ಅವನನ್ನು ಬಾಣಗಳ ಆಲಿಕಲ್ಲುಗಳಿಂದ ಮುಚ್ಚಿದರು. ಸುಭದ್ರನ ಧೈರ್ಯಶಾಲಿ ಮಗನಾದ ಅಭಿಮನು ದುರ್ಯೋಧನನ ಸೇನೆಯ ಚಿತ್ರಸೇನ, ವಿಕರ್ಣ, ದುರ್ಮಾಶನ ಮತ್ತು ಇತರ ಯೋಧರ ವಿರುದ್ಧ ಶೌರ್ಯದಿಂದ ಹೋರಾಡಿದನು. ಅವರ ಸಂಖ್ಯೆ ಹೆಚ್ಚಿದ್ದರೂ ಅಭಿಮನ್ಯು ಅವರ ರಥಗಳನ್ನು ಸೋಲಿಸುವಲ್ಲಿ ಯಶಸ್ವಿಯಾದನು. ಆದರೆ ಭೀಮನ ಮಾತಿನ ಪ್ರಕಾರ ತನ್ನ ವಿರೋಧಿಗಳ ಜೀವಗಳನ್ನು ಉಳಿಸಿಕೊಂಡನು. ಯುದ್ಧವು ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಅರ್ಜುನನು ತನ್ನ ಬಿಳಿ ಕುದುರೆಗಳೊಂದಿಗೆ ಯುದ್ಧದ ಕಡೆಗೆ ಓಡಿದನು. ಅವನು ವಸುದೇವನನ್ನು ಉದ್ದೇಶಿಸಿ ಕುದುರೆಗಳನ್ನು ಶತ್ರುಗಳ ಕಡೆಗೆ ಮುನ್ನಡೆಸುವಂತೆ ಒತ್ತಾಯಿಸಿದನು. ಅರ್ಜುನನು ಆಕ್ರಮಣವನ್ನು ಮುನ್ನಡೆಸಿದಾಗ ದುರ್ಯೋಧನನ ಪಡೆಗಳು ಪಾಂಡವರ ವಿರುದ್ಧ ಮುಖಾಮುಖಿಯಾಗುತ್ತಿದ್ದಂತೆ ದೊಡ್ಡ ಕೋಲಾಹಲ ಉಂಟಾಯಿತು. ಕಿನ ಮತ್ತು ಬಾಣಗಳ ಉನ್ಮಾದದಲ್ಲಿ ಯೋಧರ ನಡುವೆ ಘರ್ಷಣೆ ನಡೆಯುತ್ತಿದ್ದಾಗ ರಕ್ತವು ನೀರಿನಂತೆ ಹರಿಯತೊಡಗಿತು. ಸೂರ್ಯನು ಯುದ್ಧ ಭೂಮಿಯಲ್ಲಿ ಬೀಸಿದಾಗ ಅರ್ಜುನ ಪ್ರಬಲ ಧನಂಜಯ ಅವ್ಯವಸ್ಥೆಯ ನಡುವೆ ಎತ್ತರವಾಗಿ ನಿಂತನು. ಅವನ ರಕ್ಷಾಕವಚವು ಇಬ್ಬನಿಂದ ಕೊಳೆಯಿತು ಮತ್ತು ಅವನು ದಾರವನ್ನು ಹಿಂತಿರುಗಿಸುವಾಗ ಅವನ ಗಾಂಧಿವ ಬಿಲ್ಲು ಅದರ ಪರಿಚಿತ ಹಾಡನ್ನು ಹಾಡಿತು. ತ್ರಿಗರ್ತಾಗಳ ಕಾರುಗ್ರೋಧದ ಅಸಾಧಾರಣ ಶಕ್ತಿಯಾದ ಶತ್ರು ಯೋಧರು ಅವರ ಕಡೆಗೆ ಧಾವಿಸಿದವು. ಅವರ ಬಿಲ್ಲುಗಳು ಸಿದ್ಧವಾಗಿದ್ದವು. ಅರ್ಜುನನು ತನ್ನ ಬಾಣಗಳನ್ನು ಅವುಗಳ ಮೇಲೆ ಹಾರಿಸಿದಾಗ ಉಕ್ಕಿನ ಘರ್ಷಣೆ ಮತ್ತು ಬೆವರು ಮತ್ತು ರಕ್ತದ ಸುವಾಸನೆಯಿಂದ ಗಾಳಿ ತುಂಬಿತು. ಅವನ ಗುರಿ ನಿಜವಾಗಿತ್ತು ಮತ್ತು ಒಂದೊಂದಾಗಿ ಶತ್ರು ಯೋಧರು ನೆಲಕ್ಕೆ ಬಿದ್ದರು. ಅವರ ಬಿಲ್ಲುಗಳು ಛಿದ್ರಗೊಂಡವು ಮತ್ತು ಅವರ ರಕ್ಷಾಕವಚವು ಚುಚ್ಚಲ್ಪಟ್ಟಿತು. ಉಗ್ರ ಸಂಕಲ್ಪದಿಂದ ಪ್ರೇರೇಪಿಸಲ್ಪಟ್ಟ ಉನ್ನತ ಆತ್ಮದ ಅರ್ಜುನನು ಶತ್ರುವನ್ನು ಸುಲಭವಾಗಿ ಕತ್ತರಿಸಿದನು. ಅವನ ಬಾಣಗಳು ವೇಗವಾಗಿ ಮತ್ತು ಮಾರಣಾಂತಿಕವಾಗಿ ಹಾರುತ್ತಿದ್ದ. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ತ್ರಿಗರ್ತರ ದೊರೆ ತನ್ನದೇ ಬಲದಲ್ಲಿ ಪ್ರಬಲ ಯೋಧನಾಗಿದ್ದ 32 ಕಾರು ಯೋಧರ ಬಲದೊಂದಿಗೆ ಅರ್ಜುನನ ಕಡೆಗೆ ಮುಂದಾದನು. ಅವರು ಆತನನ್ನು ಸುತ್ತುವರೆದರು. ಬಾಣಗಳ ಆಲಿಕಲ್ಲು ಸುರಿಸುತ್ತಾ ತಮ್ಮ ಬಿಲ್ಲುಗಳು ಹಾಡುತ್ತಿದ್ದವು. ಆದರೆ ಅರ್ಜುನನು ಗಾಬರಿಯಾಗುವಂತಿರಲಿಲ್ಲ. ಎಣ್ಣೆಯಲ್ಲಿ ಮುಳುಗಿದ 60 ಬಾಣಗಳಿಂದ ಆತ ಶತ್ರುವನ್ನು ಹಿಮ್ಮೆಟ್ಟಿಸಿದನು ಮತ್ತು ಅವರನ್ನು ನೆಲಕ್ಕೆ ಬೀಳಿಸಿದನು. ಯುದ್ಧ ಭೂಮಿಯು ಈಗ ಸಂಪೂರ್ಣ ಅವ್ಯವಸ್ಥೆಯ ದೃಶ್ಯವಾಗಿತ್ತು. 2 ಕಡೆಯ ಯೋಧರು ತಮ್ಮ ಜೀವಕ್ಕಾಗಿ ಹೋರಾಡುತ್ತಿದ್ದರು. ಯುಧಿಷ್ಠಿರನ ನೇತೃತ್ವದಲ್ಲಿ ಪಾಂಡವರು ಶೌರ್ಯದಿಂದ ಹೋರಾಡಿದರು, ಆದರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಆದಾಗ್ಯೂ ಅರ್ಜುನನು ದೂರವಾಗಿ ಉಳಿದನು. ಅವನ ಗಮನವು ಗಂಗಾ ಮತ್ತು ಶಾಂತನುವಿನ ಮಗನಾದ ಭೀಷ್ಮನ ಮೇಲೆ ಕೇಂದ್ರೀಕೃತವಾಗಿದ್ದುವು. ಉಲ್ಬಣಗೊಳ್ಳುತ್ತಿದ್ದಂತೆ ಸಿಂಧುವಿನ ರಾಜನಾದ ಜಯದ್ರಥನೊಬ್ಬನು 500 ಬಾಣಗಳೊಂದಿಗೆ ಯುಧಿಷ್ಠಿರನತ್ತ ಧಾವಿಸಿದನು. ಪ್ರತಿಯೊಂದು ಸಾವಿನ ದಂಡೆಯನ್ನು ಹೊರುತ್ತಿತ್ತು. ಆದರೆ ಭೀಮನ ಸೇನನು ಅಪಾಯದಿಂದ ಹೆದರದೆ ಅವನನ್ನು ಎದುರಿಸಲು ಮುಂದಾದನು. 2 ಯೋಧರು ಮಧ್ಯದಲ್ಲಿ ಘರ್ಷಣೆ ಮಾಡಿದರು. ಅವರ ಗದೆಗಳು ಪ್ರತಿಧ್ವನಿಸುವ ಘರ್ಷಣೆಯೊಂದಿಗೆ ಸಂಧಿಸಿದವು. ಏತಮಧ್ಯೆ ದ್ರುಪದನ ಮಗನಾದ ಸಿಕಂದಿನ್ ದೂರದಿಂದ ಯುದ್ಧವನ್ನು ನೋಡುತ್ತಿದ್ದನು. ಅವನು ಹಾಗೆ ಮಾಡಲು ಪ್ರತಿಜ್ಞೆ ಮಾಡಿದರೂ ಭೀಷ್ಮನನ್ನು ಕೊಲ್ಲಲು ತನ್ನ ಅಸಮರ್ಥತೆಯ ಬಗ್ಗೆ ಕೋಪ ಮತ್ತು ನಾಚಿಕೆಯಿಂದ ತುಂಬಿದ್ದನು. ಮಗಧದ ರಾಜ ಅಜಾತಶತ್ರುವು ಅವನ ಬಳಿ ಬಂದು ಅವನ ಹೇಳಿತನಕ್ಕಾಗಿ ಅವನನ್ನು ಗದರಿಸಿದನು. ಅಜಾತಶತ್ರುವು, ನೀವೊಬ್ಬ ಮಹಾನ್ ಶೌರ್ಯಶಾಲಿ ವ್ಯಕ್ತಿ, ಆದರೆ ನೀವು ನಿಮ್ಮ ಕರ್ತವ್ಯದಲ್ಲಿ ವಿಫಲರಾಗಿದ್ದೀರಿ. ನೀವು ನಿಮ್ಮ ಸಂಬಂಧಿಕರನ್ನು ಮತ್ತು ಸಹೋದರರನ್ನು ಅವರ ಅಗತ್ಯದ ಸಮಯದಲ್ಲಿ ತ್ಯಜಿಸಿದ್ದೀರಿ. ನಿಮ್ಮ ಮುಖವು ಭಯದಿಂದ ಮಸುಕಾಗಿದೆ ಮತ್ತು ನೀವು ಆತಂಕದಿಂದ ನಡುಗುತ್ತಿರುವುದನ್ನು ನಾನು ನೋಡಬಹುದು ಎಂದು ಹೇಳಿದನು. ಈ ಮಾತುಗಳನ್ನು ಕೇಳಿ ಸಿಕಂದಿನ ಕೋಪವು ಹೆಚ್ಚಾಯಿತು ಮತ್ತು ಅವನು ಭೀಷ್ಮನನ್ನು ಶಾಶ್ವತವಾಗಿ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದರು. ಹೊಸ ದೃಢ ನಿಶ್ಚಯದಿಂದ
ಅವನು ಸಿದ್ಧವಾಗಿದ್ದ ತನ್ನ ವರುಣ ಆಯುಧವನ್ನು ಶತ್ರುಗಳ ವಿರುದ್ಧ ಹಾರಿಸಿದನು. ಅವನು ಸಮೀಪಿಸುತ್ತಿದ್ದಂತೆ ಮದ್ರದ ರಾಜನಾದ ಸಾಲನು ಯುದ್ಧಭೂಮಿಯಿಂದ ಹೊರಬಂದನು. ಅವನ ಸ್ವಂತ ಶಸ್ತ್ರಾಸ್ತ್ರಗಳು ಕೋಪದಿಂದ ಹೊತ್ತಿ ಉರಿಯುತ್ತಿದ್ದವು. ಆದರೆ ಸಿಕಾಂದಿನಿ ಪಾಂಡವರು ಮತ್ತು ಕೌರವರ ಸೈನ್ಯಗಳು ಉಕ್ಕು ಮತ್ತು ಬೆವರಿನ ಉನ್ಮಾದದಲ್ಲಿ ಘರ್ಷಣೆ ನಡೆಸುತ್ತಿದ್ದಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಸಿದನು. ಯುದ್ಧದ ಇತಿಹಾಸಕಾರನಾದ ಸಂಜಯನು 2 ಪಡೆಗಳು ಹೋರಾಡುತ್ತಿರುವುದನ್ನು ತೀಕ್ಷ್ಣವಾದ ಕಣ್ಣಿನಿಂದ ನೋಡಿದನು. ಹೋರಾಟವು ಉಲ್ಬಣಗೊಳ್ಳುತ್ತಿದ್ದಂತೆ ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ಶಾಂತನುವಿನ ಪರಾಕ್ರಮಶಾಲಿ ಯೋಧ ಮಗನಾದ ಭೀಷ್ಮನನ್ನು ಸಿಂಹದಂತೆ ತನ್ನ ಕಡೆಗೆ ಓಡುತ್ತಿರುವುದನ್ನು ಕಂಡನು. ಭೀಷ್ಮನ ಬಾಣಗಳು ಯುಧಿಷ್ಠಿರನ ಮೇಲೆ ಸುರಿದವು. ಆದರೆ ಅವನ ಸ್ವಂತ ಬಿಲ್ಲು ಘೋರವಾದ ನಿಖರತೆಯೊಂದಿಗೆ ಹಾಡಿತು. ಅವನು ಕೌರವ ನಾಯಕನ ಮೇಲೆ ಬಾಣದ ನಂತರ ಬಾಣವನ್ನು ಹಾರಿಸಿದ ಯುದ್ಧವು ತೀವ್ರ ಮತ್ತು ಅಸ್ತವ್ಯಸ್ತವಾಗಿತ್ತು. 2 ಕಡೆಯವರು ಹೊಡೆದಾಟಗಳನ್ನು ನಡೆಸಿದರು ಮತ್ತು ಯಾರೊಬ್ಬರೂ ಮೇಲುಗೈ ಸಾಧಿಸಲಿಲ್ಲ. ಭೀಷ್ಮನ ಆಗಮನದಿಂದ ಸಂಜಯರು ನಡುಗಿದರು. ಆದರೆ ಪಾಂಡವರು ತಮ್ಮ ನಾಯಕನ ಸುತ್ತಲೂ ಒಟ್ಟುಗೂಡಿ ಅವನನ್ನು ಕೆಳಗಿಳಿಸಲು ನಿರ್ಧರಿಸಿದರು. ಹೋರಾಟವು ತೀವ್ರಗೊಳ್ಳುತ್ತಿದ್ದಂತೆ ಯುಧಿಷ್ಠಿರನು ಹೆಚ್ಚು ಕೋಪಗೊಂಡನು. ಭೀಷ್ಮನನ್ನು ಸೋಲಿಸುವ ತೀವ್ರ ನಿರ್ಧಾರದಿಂದ ಅವನ ಕಣ್ಣುಗಳು ಹೊಳೆಯುತ್ತಿದ್ದವು. ಅವನು ಬಾಣದ ನಂತರ ಬಾಣವನ್ನು ಹಾರಿಸಿದನು. ಆದರೆ ಭೀಷ್ಮನ ಧೈರ್ಯವಿಲ್ಲದೆ ಪಾಂಡವ ರಾಜಕುಮಾರನ ಮೇಲೆ ದಂಡೆಗಳನ್ನು ಸುರಿಸುವುದನ್ನು ಮುಂದುವರಿಸಿದನು. ದುರ್ಯೋಧನನ ನೇತೃತ್ವದಲ್ಲಿ ಮತ್ತು ಅವರ ಪ್ರಬಲ ಮಿತ್ರರ ಬೆಂಬಲದೊಂದಿಗೆ ಕೌರವರು ಭೀಷ್ಮನೊಂದಿಗೆ ಶೌರ್ಯದಿಂದ ಹೋರಾಡಿದರು. ಮಹಾನ್ ಶಸ್ತ್ರಾಸ್ತ್ರ ಶಿಕ್ಷಕನಾದ ದ್ರೋಣ ಮತ್ತು ಅವನ ಮಗ ಕೃಪಾ ಮತ್ತು ಸಾಲ್ಯನೊಂದಿಗೆ ಇಡೀ ಸೈನ್ಯವನ್ನು ಸುತ್ತುವರಿದು ಅವರ ದಾರಿಯಲ್ಲಿ ನಿಲ್ಲಲು ಧೈರ್ಯ ಮಾಡಿದವರನ್ನು ಸಾಯಿಸಿದರು. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಯುದ್ಧಭೂಮಿಯ ಮೇಲೆ ಚಿನ್ನದ ಹೊಳಪನ್ನು ಬೀಸಿದ ಅರ್ಜುನನು ಸುಶರ್ಮನ ನೇತೃತ್ವದ ರಾಜರ ವಿರುದ್ಧ ತೀವ್ರವಾದ ದ್ವಂದ್ವಯುದ್ಧದಿಂದ ವಿಜಯಶಾಲಿಯಾಗಿ ಹೊರಹೊಮ್ಮಿದನು. ಅವನು ತನ್ನ ಗುಡಾರಕ್ಕೆ ಹಿಂತಿರುಗಿದನು. ನಂತರ ಯುಧಿಷ್ಠಿರ ಮತ್ತು ಭೀಮಸೇನರು ತಮ್ಮ ವೈರಿಗಳನ್ನು ಸೋಲಿಸಿದರು. ಭೀಷ್ಮನ ಸುತ್ತ ಇನ್ನೂ ಸುತ್ತುವರಿದ ಕೌರವರು ರಾತ್ರಿ ಬೀಳಲು ಪ್ರಾರಂಭಿಸಿದಾಗ ತಮ್ಮ ಡೇರೆಗಳ ಕಡೆಗೆ ಹಿಮ್ಮೆಟ್ಟಿದರು. ದೂರದ ನರಿಗಳ ಕೂಗು ಮತ್ತು ನೆರಳಿನಲ್ಲಿ ಅಡಗಿಕೊಂಡಿದ್ದ ರಾಕ್ಷಸರು ಮತ್ತು ಪಿಶಾಚಗಳ ಅಶುಭ ಉಪಸ್ಥಿತಿಯನ್ನು ಹೊರತುಪಡಿಸಿ ಯುದ್ಧಭೂಮಿಯು ಶಾಂತವಾಯಿತು. ಕತ್ತಲು ಭೂಮಿಯ ಮೇಲೆ ಇಳಿಯುತ್ತಿದ್ದಂತೆ 2 ಸೈನ್ಯಗಳು ಯುದ್ಧವನ್ನು ನಿಲ್ಲಿಸಿದವು. ಅವರ ಧೈರ್ಯಶಾಲಿ ಯೋಧರು ಆಯಾಸಗೊಂಡರು, ಆದರೆ ಮುರಿಯಲಿಲ್ಲ. ಅವರು ತಮ್ಮ ಡೇರೆಗಳಿಗೆ ನಿವೃತ್ತರಾದರು. ಅವರು ಮರುದಿನದ ಯುದ್ಧಕ್ಕೆ ಸಿದ್ಧತೆಗಳನ್ನು ಮಾಡುತ್ತಿರುವಾಗ ಪರಸ್ಪರರ ಶೌರ್ಯವನ್ನು ಶ್ಲಾಘಿಸಿದರು. ಪಾಂಡವರು ಮತ್ತು ಕೌರವರ ನಡುವಿನ ಯುದ್ಧವು ಹೆಮ್ಮೆ, ಗೌರವ ಮತ್ತು ವಿಜಯದ ಬಾಯಾರಿಕೆಗಳಿಂದ ಉತ್ತೇಜಿಸಲ್ಪಟ್ಟಿತು. ರಾತ್ರಿಯ ಗಾಳಿಯು ಉದ್ವಿಗ್ನತೆಯಿಂದ ತುಂಬಿತ್ತು. ಸೈನಿಕರು ತಮ್ಮ ಡೇರೆಗಳಲ್ಲಿ ನೆಲೆಸಿರುವ ಮೃದುವಾದ ಗೊಳಗಾಟ ಮಾತ್ರ. ಅವರ ಕಣ್ಣುಗಳು ದಿಗಂತದಲ್ಲಿ ನೆಲೆಗೊಂಡಿವೆ, ಯಾವುದೇ ಮುಂಜಾನೆ ತರಬಹುದು ಎಂಬುದನ್ನು ಎದುರಿಸಲು ಸಿದ್ಧವಾಗಿವೆ. ಕೌರವರು ಮತ್ತು ಪಾಂಡವರ ಸೈನ್ಯಗಳ ಮೇಲೆ ಚಿನ್ನದ ಹೊಳಪನ್ನು ಬೀರಿದ ಸೂರ್ಯನು ಯುದ್ಧಭೂಮಿಯ ವಿಶಾಲ ವಿಸ್ತಾರದ ಮೇಲೆ ಏಳಲೇ ಇಲ್ಲ. 2 ಪಡೆಗಳು ಮತ್ತೊಮ್ಮೆ ಘರ್ಷಣೆ ಮಾಡಲು ಸಿದ್ಧವಾಗುತ್ತಿದ್ದಂತೆ ಗಾಳಿಯು ನಿರೀಕ್ಷೆಯಿಂದ ವಿದ್ಯುತ್ನವಾಗಿತ್ತು. ದೃಢನಿಶ್ಚಯದಿಂದ ತನ್ನ ಕಣ್ಣುಗಳನ್ನು ಬೆಳಗಿಸಿದ ರಾಜ ದುರ್ಯೋಧನನು ತನ್ನ ಸಹೋದರರು ಮತ್ತು ಶಾಂತನುವಿನ ಮಗನಾದ ಪರಾಕ್ರಮಶಾಲಿ ಭೀಷ್ಮನೊಂದಿಗೆ ಕೌರವರ ಸೈನ್ಯದ ಮುಂಚೂಣಿಯಲ್ಲಿ ನಿಂತನು. ಪಡೆಗಳು ತಮ್ಮ ಸಾಲುಗಳನ್ನು ರೂಪಿಸಲು ಪ್ರಾರಂಭಿಸಿದಾಗ
ತೀರಕ್ಕೆ ವಿರುದ್ಧವಾಗಿ ಅಲೆಗಳು ಅಪ್ಪಳಿಸಿದಂತೆ ಕಿವುಡುತನದ ಗರ್ಜನೆಯು ಯುದ್ಧಭೂಮಿಯಾದ್ಯಂತ ಪ್ರತಿಧ್ವನಿಸಿತು. ಎರಡು ಸೈನ್ಯಗಳ ಗುಣಮಟ್ಟವು ಗಾಳಿಯಲ್ಲಿ ಎತ್ತರಕ್ಕೆ ಏರಿತು. ಬೆಳಗಿನ ಬೆಳಕಿನಲ್ಲಿ ಅವರ ಬಣ್ಣಗಳು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು. ಡ್ರಮ್ಸ್ ಮತ್ತು ಶಂಖಗಳ ಶಬ್ದವು ಗಾಳಿಯನ್ನು ಚುಚ್ಚಿತು. ಯೋಧರ ಕೂಗುಗಳೊಂದಿಗೆ ಅವರು ಪರಸ್ಪರ ಎದುರಿಸಲು ಸಿದ್ಧರಾದರು. ದ್ರೋಣನ ಮಗನಾದ ಭೀಷ್ಮ ಮತ್ತು ಧೈರ್ಯಶಾಲಿ ತ್ರಿಗರ್ತನನ್ನು ಒಳಗೊಂಡಂತೆ ದೇಶದ ಕೆಲವು ಶ್ರೇಷ್ಠ ಯೋಧರನ್ನು ಒಳಗೊಂಡಿದ್ದ ಕೌರವರ ಸೈನ್ಯವು ನೋಡಲು ಒಂದು ಅಸಾಧಾರಣ ದೃಶ್ಯವಾಗಿತ್ತು. ಯುಧಿಷ್ಠಿರನ ನೇತೃತ್ವದಲ್ಲಿ ಪಾಂಡವರು ತಮ್ಮದೇ ಆದ ಶ್ರೇಣಿಯನ್ನು ರಚಿಸಿಕೊಂಡರು. ಅದರ ಮಧ್ಯದಲ್ಲಿ ಅರ್ಜುನನಿದ್ದನು. ಅವನ ಸಾರಥಿ ಕೃಷ್ಣನು ಅವ್ಯವಸ್ಥೆಯ ಮೂಲಕ ಅವನಿಗೆ ಮಾರ್ಗದರ್ಶನ ನೀಡುತ್ತಿದ್ದನು. ಎರಡು ಸೈನ್ಯಗಳು ಪರಸ್ಪರ ಮುಖಾಮುಖಿಯಾದಾಗ ಗಾಳಿಯಲ್ಲಿ ಉದ್ವಿಗ್ನತೆಯ ಭಾವವು ತೂಗಾಡುತ್ತಿತ್ತು. ಯೋಧರು ತಮ್ಮ ಕಣ್ಣುಗಳು ಪರಸ್ಪರ ಮೇಲೆ ಕೇಂದ್ರೀಕೃತವಾಗಿ ಶತ್ರುಗಳ ರೇಖೆಗಳ ಕಡೆಗೆ ಮುಂದುವರಿಯಲು ಪ್ರಾರಂಭಿಸಿದರು. ಮೊದಲ ಸವಾಲು ಹಾಕಲಾಯಿತು ಮತ್ತು ಯುದ್ಧವು ಭೂಮಿಯ ಅಡಿಪಾಯವನ್ನು ಅಲುಗಾಡಿಸಿದ ಉಗ್ರತೆಯಿಂದ ಪ್ರಾರಂಭವಾಯಿತು. ಉಕ್ಕಿನ ಮೇಲೆ ಉಕ್ಕಿನ ಘರ್ಷಣೆ, ಆನೆಗಳ ಕಾಂಡಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯುವುದು ಮತ್ತು ಗಾಯಗೊಂಡವರ ಕೂಗುಗಳು ಗಾಳಿಯನ್ನು ತುಂಬಿದವು. ಎರಡು ಸೈನ್ಯಗಳು ರಾಜ್ಯದ ಭವಿಷ್ಯವನ್ನು ನಿರ್ಧರಿಸುವ ಹೋರಾಟದಲ್ಲಿ ತೊಡಗಿದವು. ಭೀಷ್ಮನ ಬಿಲ್ಲು ಮಾರಣಾಂತಿಕ ನಿಖರತೆಯಿಂದ ಹಾಡುತ್ತಾ ಕೊಡಲಿಗಿಂತ ಮೊದಲು ಗೋಧಿಯಂತೆ ಪಾಂಡವ ಯೋಧರನ್ನು ಕತ್ತರಿಸಿತು. ಪಾಂಡವರು ತಮ್ಮ ಸುತ್ತಲಿನ ಹತ್ಯಾಕಾಂಡದಿಂದ ಹೆದರದೆ ತಮ್ಮ ಎಲ್ಲಾ ಶಕ್ತಿಯಿಂದ ಹೋರಾಡಿದರು. ಭೀಮನು ಪರಾಕ್ರಮಶಾಲಿ ಯೋಧ ಭೀಷ್ಮನ ಬಳಿಗೆ ಬಂದು ವಧೆಯನ್ನು ಕೊನೆಗೊಳಿಸಲು ನಿರ್ಧರಿಸಿದನು. ಇಬ್ಬರು ದೈತ್ಯರು ಉಕ್ಕಿನ ಮತ್ತು ಕ್ರೋಧದ ಉನ್ಮಾದದಲ್ಲಿ ಘರ್ಷಣೆ ಮಾಡಿದರು. ಅವರ ಯುದ್ಧವು ಯುದ್ಧಭೂಮಿಯಾದ್ಯಂತ ಗುಡುಗುಗಳಂತೆ ಪ್ರತಿಧ್ವನಿಸಿತು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ರಾಜ ದುರ್ಯೋಧನನು ತನ್ನ ರಥದಿಂದ ತನ್ನ ಸುತ್ತಲಿನ ತನ್ನ ಸಹೋದರರಿಂದ ಹಾನಿಯಿಂದ ತನ್ನನ್ನು ರಕ್ಷಿಸುತ್ತಿರುವುದನ್ನು ಆತಂಕದಿಂದ ನೋಡುತ್ತಿದ್ದನು. ಆದರೆ ಅವರ ಶೌರ್ಯದ ಹೊರತಾಗಿಯೂ ಕೌರವರು ನಿಧಾನವಾಗಿ ನೆಲವನ್ನು ಪಡೆಯುತ್ತಿದ್ದರು. ಭೀಷ್ಮನು ಪಾಂಡವರ ಶ್ರೇಣಿಯಲ್ಲಿ ಹಾನಿಯನ್ನುಂಟು ಮಾಡುವುದನ್ನು ಮುಂದುವರೆಸಿದಾಗ ಅವರ ನಷ್ಟಗಳು ಹೆಚ್ಚಾಗುತ್ತಿದ್ದವು. ಯುದ್ಧದ ಅಲೆಯನ್ನು ತಿರುಗಿಸುವ ಹತಾಶ ಪ್ರಯತ್ನದಲ್ಲಿ ಅರ್ಜುನ ಮತ್ತು ಸಾತ್ಯಕಿ ಭೀಷ್ಮನ ಪಡೆಗಳ ವಿರುದ್ಧ ಆಕ್ರಮಣವನ್ನು ನಡೆಸಿದರು. ಆದರೆ ಹಳೆಯ ಯೋಧನು ತಡೆಯಲಾಗದವನಾಗಿದ್ದನು. ಅವನ ಬಾಣಗಳು ವೇಗವಾಗಿ ಮತ್ತು ನಿಜವಾಗಿ ಹಾರಿ ಪಾಂಡವರನ್ನು ಗೋಧಿಯಂತೆ ಕುಡುಗೋಲಿನ ಮುಂದೆ ಕತ್ತರಿಸಿದವು. ಯುದ್ಧಭೂಮಿಯು ಸಂಪೂರ್ಣ ಅವ್ಯವಸ್ಥೆಯ ದೃಶ್ಯವಾಗಿತ್ತು. ಯೋಧರು ಎಡ ಮತ್ತು ಬಲಕ್ಕೆ ಬಿದ್ದು ಉಕ್ಕಿನ ಮತ್ತು ಕೋಪದಿಂದ ಎರಡು ಸೈನ್ಯಗಳು ಘರ್ಷಣೆ ನಡೆಸಿದವು. ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಲು ಪ್ರಾರಂಭಿಸಿದಾಗ ದೀರ್ಘವಾದ ನೆರಳುಗಳನ್ನು ಬೀರುತ್ತಾನೆ. ಸೂರ್ಯನು ವಿಶಾಲವಾದ ಯುದ್ಧಭೂಮಿಯ ಮೇಲೆ ಮುಳುಗುತ್ತಿದ್ದನು. ಉಕ್ಕಿನ ಘರ್ಷಣೆ ಮತ್ತು ಕಾಲುಗಳ ಗುಡುಗುಗಳ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಿತ್ತು. ನಿರೂಪಕನಾದ ಸಂಜಯನು ರಾಜ ಧೃತರಾಷ್ಟ್ರನ ಪಕ್ಕದಲ್ಲಿ ನಿಂತು ಪಾಂಡವರು ಮತ್ತು ಕೌರವರ ನಡುವಿನ ಭೀಕರ ಯುದ್ಧದ ಕಥೆಯನ್ನು ವಿವರಿಸುತ್ತಿದ್ದನು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಸುವಾಳನ ಮಗನಾದ ಶಕುನಿಯು ಪಾಂಡವರ ವಿರುದ್ಧ ಸವಾರಿ ಮಾಡಿದನು. ಅವನ ಕುದುರೆಯ ಕಾಲುಗಳು ಲಯಬದ್ಧವಾದ ಹೊಡೆತದಿಂದ ಭೂಮಿಯನ್ನು ಹೊಡೆದವು. ಅವನನ್ನು ಹಿಂಬಾಲಿಸಿದ ಸಾತ್ವತ ಕುಲದ ನುರಿತ ಯೋಧನಾದ ರುದಿಕಾಳ ಮಗನು ತೀವ್ರ ಕೂಗಿ ಯುದ್ಧಕ್ಕೆ ಇಳಿದನು. ಘರ್ಷಣೆಯ ಉಕ್ಕಿನ ಶಬ್ದ ಮತ್ತು ಬೆವರು ಮತ್ತು ರಕ್ತದ ಪರಿಮಳವು ಎರಡೂ ಸೈನ್ಯಗಳು ಘರ್ಷಣೆ ಮಾಡುವಾಗ
ಗಾಳಿಯನ್ನು ತುಂಬಿತೇ. ತನ್ಮಧ್ಯೆ ಇಂಧನ ಸ್ವಕೀಯ ಸಾಮ್ರಾಜ್ಯದಲ್ಲಿ ಅರ್ಜುನನ ಮಗ ಇರಾವತ್ ಯುದ್ಧ ಭೂಮಿಯಲ್ಲಿ ತನ್ನ ತಂದೆಯೊಂದಿಗೆ ಸೇರಲು ಉತ್ಸುಕನಾಗಿದ್ದನು. ಅವನು ಒಬ್ಬ ಸುಂದರ ಯುವಕನಾಗಿದ್ದನು. ಯುದ್ಧ ಕಲೆಗಳಲ್ಲಿ ಬಲಶಾಲಿ ಮತ್ತು ನುರಿತವನಾಗಿದ್ದನು. ಅವನೊಳಗೆ ತೀವ್ರವಾದ ದೃಢನಿಶ್ಚಯವು ಉರಿಯುತ್ತಿತ್ತು. ಅವನು ತನ್ನ ತಂದೆಯ ಬಳಿಗೆ ಬಂದಾಗ ಅವನು ತನ್ನನ್ನು ಅರ್ಜುನನ ಮಗ ಇರಾವತ್ ಎಂದು ಪರಿಚಯಿಸಿಕೊಂಡು ಕೈಜೋಡಿಸಿ ಅವನಿಗೆ ನಮಸ್ಕರಿಸಿದನು. ಅರ್ಜುನನು ತನ್ನ ಮಗನನ್ನು ಗುರುತಿಸಿದಾಗ ಅವನ ಕಣ್ಣುಗಳು ಸಂತೋಷದಿಂದ ಬೆಳಗಿದವು ಮತ್ತು ಅವನು ಅವನನ್ನು ಯುದ್ಧಕ್ಕೆ ಉತ್ಸಾಹದಿಂದ ಸ್ವಾಗತಿಸಿದನು. ಯುದ್ಧವು ನಡೆದಾಗ ಸಹಾಯ ಮಾಡಲು ಅವನು ಇರಾವತನಿಗೆ ಆಜ್ಞಾಪಿಸಿದನು ಮತ್ತು ಯುವ ಯೋಧನು ತನ್ನ ಆಜ್ಞೆಯಲ್ಲಿ ಹೆಚ್ಚಿನ ಸಂಖ್ಯೆಯ ವೇಗವಾದ ಕುದುರೆಗಳೊಂದಿಗೆ ಹೊರಟನು. ಅವರು ಯುದ್ಧ ಭೂಮಿಯೊಳಗೆ ಪ್ರವೇಶಿಸುತ್ತಿದ್ದಂತೆ ಅವರ ಕುದುರೆಗಳ ಕಾಲುಗಳು ಕೌರವ ಪಡೆಗಳ ಮೇಲೆ ಗುಡುಗಿದವು. ಇದು ಅವ್ಯವಸ್ಥೆ ಮತ್ತು ವಿನಾಶವನ್ನು ಉಂಟುಮಾಡಿತೆರಡು ಸೈನ್ಯಗಳ ನಡುವಿನ ಘರ್ಷಣೆ ತೀವ್ರ ಮತ್ತು ತೀವ್ರವಾಗಿತ್ತು. ಎರಡೂ ಕಡೆಯ ಯೋಧರು ಶೌರ್ಯದಿಂದ ಹೋರಾಡಿದರು. ಇರಾವತ್ನ ವಿಭಾಗವು ವಿಶೇಷವಾಗಿ ಪರಿಣಾಮಕಾರಿಯಾಗಿತ್ತು. ಅದರ ವೇಗದ ಕುದುರೆಗಳು ಮತ್ತು ನುರಿತ ಸವಾರರು ಕೌರವ ರೇಖೆಗಳನ್ನು ಬೆಣ್ಣೆಯ ಮೂಲಕ ಬಿಸಿಯಾದ ಚಾಕಿನಂತೆ ಕತ್ತರಿಸಿದರು. ಅರ್ಜುನನ ಮಗ ನಂಬಲಾಗದ ಉಗ್ರತೆಯಿಂದ ಹೋರಾಡಿದನು. ಅವನ ಕತ್ತಿ ಶತ್ರುಗಳ ಶ್ರೇಣಿಯನ್ನು ಮಾರಣಾಂತಿಕ ನಿಖರತೆಯಿಂದ ಕತ್ತರಿಸಿತು. ಆದರೆ ಅವರ ಶೌರ್ಯದ ಹೊರತಾಗಿಯೂ ಕೌರವ ಪಡೆಗಳನ್ನು ಕಡಿಮೆ ಅಂದಾಜು ಮಾಡಲಾಗಲಿಲ್ಲ. ಶಕುನಿಯ ಪುತ್ರರಾದ ಗಯ, ಗವಕ್ಷ, ವೃಷವ, ಚಾರ್ಮಾವತ್, ಅರ್ಜವ ಮತ್ತು ಸುಖ ಕೌರವರ ಶ್ರೇಣಿಯಿಂದ ಹೊರಬಂದರು. ಅವರ ಕುದುರೆಗಳ ಕಾಲುಗಳು ಯುದ್ಧಕ್ಕೆ ಇಳಿಯುವಾಗ ಭೂಮಿಯ ಮೇಲೆ ಬಡಿದುಕೊಳ್ಳುತ್ತಿದ್ದವು. ಅವರಿಗೆ ದೊಡ್ಡ ಪ್ರಮಾಣದ ನುರಿತ ಯೋಧರ ಬೆಂಬಲವಿತ್ತು. ಅವರು ಅಂಚೆಚೀಟಿಗಳನ್ನು ಧರಿಸಿದ್ದರು ಮತ್ತು ಈಟಿಗಳಿಂದ ಶಸ್ತ್ರಸಜ್ಜಿತರಾಗಿದ್ದರು. ಎರಡೂ ಕಡೆಯವರು 1 ಇಂಚು ಕೂಡ ಬಿಡದೆ ಹಲವು ಗಂಟೆಗಳ ಕಾಲ ಯುದ್ಧವು ನಡೆಯಿತು. ಇರಾವತ್ನ ವಿಭಾಗವು ಧೈರ್ಯದಿಂದ ಹೋರಾಡಿತು. ಆದರೆ ಕೌರವ ಪಡೆಗಳು ಪಟ್ಟು ಬಿಡದೆ ತಮ್ಮ ಶತ್ರುಗಳನ್ನು ಅವರ ಕಾಲುಗಳ ಕೆಳಗೆ ಹತ್ತಿಕ್ಕಲು ನಿರ್ಧರಿಸಿದವು. ಯುವ ಯೋಧನು ತೀವ್ರವಾಗಿ ಗಾಯಗೊಂಡನು. ಅವನ ಎದೆ, ಬೆನ್ನು ಮತ್ತು ಪಾರ್ಶ್ವಗಳು ಅನೇಕ ಬಾಣಗಳಿಂದ ಚುಚ್ಚಲ್ಪಟ್ಟವು. ಆದರೆ ಅವನು ಶರಣಾಗಲು ನಿರಾಕರಿಸಿದನು. ಯುದ್ಧವು ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಇರಾವತ್ ತನ್ನ ನಯಗೊಳಿಸಿದ ಕತ್ತಿಯನ್ನು ಹೊರತೆಗೆದು ಕಾಲ್ನಡಿಗೆಯಲ್ಲಿ ಯುದ್ಧಕ್ಕೆ ಇಳಿದನು. ತನ್ನ ವೈರಿಗಳನ್ನು ಕೊಲ್ಲಲು ನಿರ್ಧರಿಸಿದನು. ಅವನ ಶತ್ರುಗಳು ಅವನನ್ನು ಹತ್ತಿರದಿಂದ ಸುತ್ತುವರೆದರು. ಆದರೆ ಅವನು ನಂಬಲಾಗದ ಉಗ್ರತೆಯಿಂದ ತನ್ನ ಕತ್ತಿಯೊಂದಿಗೆ ಹೋರಾಡಿದನು. ಹಸ್ತಿನಾಪುರದ ರಾಜ ಧೃತರಾಷ್ಟ್ರನು ತನ್ನ ಮಗ ದುರ್ಯೋಧನನ ಕಾರ್ಯಗಳ ಬಗ್ಗೆ ತಿಳಿಯಲು ಪ್ರಯತ್ನಿಸಿದಾಗ ಸೂರ್ಯನು ಯುದ್ಧ ಭೂಮಿಯಲ್ಲಿ ಬೀಳುತ್ತಾನೆ. ಅವನು ತನ್ನ ಸಾರಥಿ ಮತ್ತು ಸಲಹೆಗಾರನಾದ ಸಂಜಯನ ಕಡೆಗೆ ತಿರುಗಿ ಪರಾಕ್ರಮಶಾಲಿ ಯೋಧನಾದ ಇರಾವತನನ್ನು ಕೊಂದಾಗ ನಡೆದ ಘಟನೆಗಳನ್ನು ವಿವರಿಸಲು ಕೇಳಿಕೊಂಡನು. ಸಂಜಯನು ತನ್ನ ಕಥೆಯನ್ನು ಪ್ರಾರಂಭಿಸಿ, ಭೀಮಸೇನನ ಮಗನಾದ ರಾಕ್ಷಸನಾದ ಘಟೋತ್ಕಚನು ತನ್ನ ತಂದೆಯ ನಿಧನದ ಸುದ್ದಿಯನ್ನು ಕೇಳಿ ಹೇಗೆ ಗುಡುಗಿದನು ಎಂಬುದನ್ನು ವಿವರಿಸಿದನು. ಭೂಮಿಯು ಚಂಡಮಾರುತದಿಂದ ಧ್ವಂಸಗೊಂಡಂತೆ ತೀವ್ರವಾಗಿ ನಡುಗಿತು ಮತ್ತು ಪರ್ವತಗಳು ಮತ್ತು ಕಾಡುಗಳು ಭಯದಿಂದ ನಡುಗಿದವು. ದುರ್ಯೋಧನನ ಸೈನ್ಯಗಳು ತಮ್ಮ ಬೂಟುಗಳಲ್ಲಿ ನಡುಗಿದವು. ಗಾಳಿಯಲ್ಲಿ ಎಲೆಗಳಂತೆ ತಮ್ಮ ಕಾಲುಗಳು ನಡುಗುತ್ತಿದ್ದವು. ಘಟೋತ್ಕಚ ಕೂಗಾಡುವುದನ್ನು ಮುಂದುವರೆಸಿದಾಗ ಅವನ ರೂಪವು ಭಯ ಹುಟ್ಟಿಸುವ ವಿಧ್ವಂಸಕನಾಗಿ ಮಾರ್ಪಟ್ಟಿತ್ತು. ಕೋಪದಿಂದ ಹೊತ್ತಿ ಉರಿಯುತ್ತಿತ್ತು ಮತ್ತು ಮಿಂಚಿನಂತೆ ಪ್ರಕಾಶಮಾನವಾದ ಈಟಿಯನ್ನು ಹಿಡಿದಿತ್ತು.
ಅವನ ಕಣ್ಣುಗಳು ಒಳಗಿನ ಬೆಂಕಿಯಿಂದ ಹೊಳೆಯುತ್ತಿದ್ದವು ಮತ್ತು ಅವನನ್ನು ಉಗ್ರ ರಾಕ್ಷಸರ ತಂಡವು ಸುತ್ತುವರೆದಿತ್ತು. ಪ್ರತಿಯೊಬ್ಬರೂ ತಮ್ಮದೇ ಆದ ವಿಶಿಷ್ಟವಾದ ಮಾರಣಾಂತಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಲು ದುರ್ಯೋಧನನು ತನ್ನ ಮುಂದಿರುವ ದೃಶ್ಯದಿಂದ ದಿಗ್ಭ್ರಮೆಗೊಳ್ಳದೆ ಘಟೋತ್ಕಚನನ್ನು ಎದುರಿಸಲು ಮುಂದಾದನು. ಅವನ ಬಿಲ್ಲು ಬಾಣಗಳಿಂದ ಹಾಡುತ್ತಾ ಯುದ್ಧ ಭೂಮಿಯಾದ್ಯಂತ ಪ್ರತಿಧ್ವನಿಸುವ ಪ್ರಬಲ ಗರ್ಜನೆಯನ್ನು ಹೊರಹಾಕಿತ್ತು. ಅವನ ಹಿಂದೆ ಒಂದಗಳ ರಾಜನು ಬೆಟ್ಟಗಳಂತಹ ಬೃಹತ್ ಆನೆಗಳ ಸೈನ್ಯದೊಂದಿಗೆ ಬಂದನು. ಪ್ರತಿಯೊಂದು ಇಬ್ಬನಿಯಿಂದ ಹೊಳೆಯುತ್ತಿತ್ತು ಮತ್ತು ಯುದ್ಧಕ್ಕೆ ಸಿದ್ಧವಾಗಿತ್ತು. ಘಟೋತ್ಕಚನ ಕೋಪವು ಈಗ ಉತ್ತುಂಗಕ್ಕೇರಿತು ಮತ್ತು ಅವನು ತನ್ನನ್ನು ತಾನು ದುರ್ಯೋಧನನ ಮೇಲೆ, ಪ್ರಪಂಚದ ಮೇಲೆ ಬೀಸಿದ ಚಂಡಮಾರುತದಂತೆ ಎಸೆದನು. ಎರಡು ಸೈನ್ಯಗಳು ಉಕ್ಕು ಮತ್ತು ರಕ್ತದ ಕಂಪನದಲ್ಲಿ ಘರ್ಷಣೆಗೊಂಡವು. ಅವರ ಕೂಗುಗಳು ಕಣಿವೆಗಳಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಘಟೋತ್ಕಚನ ರಾಕ್ಷಸರು ಭೂಮಿಯ ಅಡಿಪಾಯವನ್ನು ಅಲುಗಾಡಿಸಿದ ಉಗ್ರತೆಯಿಂದ ಮುಂದೆ ಸಾಗಿದರು. ಅವರ ಗರ್ಜನೆಗಳು ಯುದ್ಧದ ಲಯವನ್ನು ಬೀಸುವ 1000 ಡ್ರಮ್ಗಳಂತೆ ಗುಡುಗುತ್ತಿದ್ದವು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ದುರ್ಯೋಧನನು ರಾಕ್ಷಸ ಆತಿಥೇಯರ ಮೇಲೆ ಬಾಣಗಳ ಆಲಿಕಲ್ಲುಗಳನ್ನು ಹಾರಿಸಿದನು. ಅವನ ಗುರಿ ನಿಜ ಮತ್ತು ಮಾರಣಾಂತಿಕವಾಗಿತ್ತು. ಅವನು ಘಟೋತ್ಕಚನ ಅತ್ಯಂತ ಪ್ರಬಲ ಯೋಧರಲ್ಲಿ 4 ಒಂದೇ ಹೊಡೆತದಿಂದ ಹೊಡೆದನು. ಅವರ ದೇಹಗಳು ಕೊಡಲಿಯಿಂದ ಬಿದ್ದ ಮರಗಳಂತೆ ನೆಲಕ್ಕೆ ಅಪ್ಪಳಿಸಿದ್ದವು. ನಂತರ ಆ ಮಹಾನ್ ಬಿಲ್ಲುಗಾರನು ಬಾಣಗಳ ಮತ್ತೊಂದು ದಾರಿಯನ್ನು ಬಿಟ್ಟಿದ್ದನು. ಪ್ರತಿಯೊಂದು ತನ್ನ ಶತ್ರುಗಳ ಮಾಂಸವನ್ನು ಆಳವಾಗಿ ಕಚ್ಚುತ್ತಿದ್ದವು. ಆದರೆ ದುರ್ಯೋಧನನ ವಿಜಯವು ಅಲ್ಪಕಾಲಿಕವಾಗಿತ್ತು, ಏಕೆಂದರೆ ಭೀಮಸೇನನ ಮಗ ಘಟೋತ್ಕಚನನ್ನು ಸುಲಭವಾಗಿ ಸೋಲಿಸಲು ಸಾಧ್ಯವಾಗಲಿಲ್ಲ. ತನ್ನ ತಂದೆಯು ದುರ್ಯೋಧನನ ಕೈಯಿಂದ ಕೊಲ್ಲಲ್ಪಟ್ಟ ಮತ್ತು ಅವನ ಸಂಬಂಧಿಕರು ಬಳಲುತ್ತಿರುವುದನ್ನು ನೋಡಿ ಕೋಪಗೊಂಡ ಅವನು ತನ್ನನ್ನು ತಾನು ಪ್ರಕೃತಿಯ ಶಕ್ತಿಯಂತೆ ಜಗತ್ತಿನ ಮೇಲೆ ಹಾರಿಸಿದನು. ಕೋಪದಿಂದ ಹೊಳೆಯುತ್ತಿರುವ ಕಣ್ಣುಗಳೊಂದಿಗೆ ಘಟೋತ್ಕಚನು ತನ್ನ ಬೃಹತ್ ಬಿಲ್ಲನ್ನು ಎಳೆದನು. ಅದ ತಂತಿಗಳು ಒತ್ತಡದಿಂದ ಹಾಡುತ್ತಿದ್ದವು. ಅವನು ಅಂತಿಮ ವಿನಾಶಕಾರಿ ಹೊಡೆತವನ್ನು ಬಿಚ್ಚಲು ಸಿದ್ಧನಾಗಿದ್ದನು. ನಾನು ಇಂದು ನನ್ನ ಸಾಲದಿಂದ ಮುಕ್ತನಾಗುತ್ತೇನೆ. ಸೂರ್ಯನು ಯುದ್ಧಭೂಮಿಯ ಮೇಲೆ ಮುಳುಗುತ್ತಿದ್ದನು. ಕೆಳಗಿರುವ ಅವ್ಯವಸ್ಥೆಯ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಾನೆ. ಧೃತರಾಷ್ಟ್ರನ ಮಗನಾದ ಪರಾಕ್ರಮಶಾಲಿ ದುರ್ಯೋಧನನು ಬಿರುಗಾಳಿಯ ಶವರ್ ಹೊತ್ತ ಆನೆಯಂತೆ ಶತ್ರುವಿನ ದಾಳಿಯ ತೀವ್ರತೆಯನ್ನು ಅನುಭವಿಸುತ್ತಿರುವುದನ್ನು ಸಂಜಯನು ಭಯ ಮತ್ತು ಆತಂಕದ ಮಿಶ್ರಣದಿಂದ ನೋಡುತ್ತಿದ್ದನು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ದುರ್ಯೋಧನನ ಕೋಪವು ಹೆಚ್ಚಾಯಿತು ಮತ್ತು ಅವನು ತೀಕ್ಷ್ಣವಾದ ಬಾಣಗಳನ್ನು ಹಾರಿಸಿದನು. ಅದು ಶಕ್ತಿಯುತ ರಾಕ್ಷಸನಾದ ಘಟೋತ್ಕಚನ ದೇಹವನ್ನು ಚುಚ್ಚಿತು. ಘಟೋತ್ಕಚನ ಹೃದಯವು ಕೋಪದಿಂದ ಉರಿಯಿತು ಮತ್ತು ಅವನು ಉಲ್ಕೆಯಂತೆ ಹೊಳೆಯುವ ಬೃಹತ್ ಬಾಣವನ್ನು ಎತ್ತಿಕೊಂಡನು. ಅದರ ಪ್ರಕಾಶವು ಕತ್ತಲೆಯಾದ ಆಕಾಶವನ್ನು ಬೆಳಗಿಸಿತು. ಘಟೋತ್ಕಚನು ಬೆಟ್ಟದಷ್ಟು ದೊಡ್ಡದಾದ ಆನೆಯ ಮೇಲೆ ಸವಾರಿ ಮಾಡುತ್ತಿದ್ದ ವಂಗಗ ರಾಜನಾದ ಭಗದತ್ತನ ಮೇಲೆ ಬಾಣವನ್ನು ಎಸೆದನು. ಪರಾಕ್ರಮಶಾಲಿ ಪ್ರಾಣಿಯು ದುರ್ಯೋಧನನ ರಥದ ಕಡೆಗೆ ಧಾವಿಸಿತು. ಆದರೆ ಘಟೋತ್ಕಚನು ತನ್ನ ಭಾವನೆಗಳನ್ನು ನಿಯಂತ್ರಿಸಿದನು ಮತ್ತು ದಾರ್ಘ್ಯವನ್ನು ನಿಖರವಾಗಿ ಹೊಡೆದು ಆನೆಯನ್ನು ಹೊಡೆದನು. ಬಿದ್ದ ಆನೆಯಿಂದ ಭಗದತ್ತನು ಜಿಗಿದು ನೆಲದ ಮೇಲೆ ಬಿದ್ದನು. ಆದರೆ ಅವನ ಸೈನ್ಯವು ಛಿದ್ರವಾಯಿತು ಮತ್ತು ಭಯಭೀತರಾಗಿ ಓಡಿಹೋಯಿತು. ದುರ್ಯೋಧನನು ಆನೆಗಳ ರಾಜಕುಮಾರನನ್ನು
ಕೊಂದು ತನ್ನ ಸ್ವಂತ ಜನರು ಹಿಮ್ಮೆಟ್ಟುತ್ತಿರುವುದನ್ನು ನೋಡಿದನು ಮತ್ತು ಅವನ ಮೇಲೆ ನೋವಿನ ಉಕ್ಕಿ ಹರಿಯಿತು. ಆದರೂ ಕ್ಷತ್ರಿಯನಾಗಿ ಕರ್ತವ್ಯ ಮತ್ತು ಹೆಮ್ಮೆಯಿಂದ ಪ್ರೇರೇಪಿಸಲ್ಪಟ್ಟ ಅವನು ಬೆಟ್ಟದಂತೆ ದೃಢವಾಗಿ ನಿಂತನು. ಶರಣಾಗಲು